ಸೊ ಹಾಯ್ ಗುರುಗಳೇ, ನಿಮ್ಮ ಏನಾದರೂ ಕಿಚನ್ಗೆ ಆಕ್ಸೆಸರೀಸ್ ಬೇಕು ಅಂತಂದರೆ ಒಂದು ಬೆಸ್ಟ್ ಒಂದು ಶಾಪ್ ಇದು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನಿಮಗೆ ಹೋಲ್ಸೇಲ್ ಪ್ರೈಸ್ಗಿಂತ ಆ್ಯಂಡ್ ಹೋಲ್ಸೇಲ್ ಪ್ರೈಸ್ ಬೇಡ ಗುರು, ಆನ್ಲೈನ್ ಪ್ರೈಸ್ ಚೆಕ್ ಮಾಡ್ಕೊ ಬನ್ನಿ. ಡೀಲರ್ ಪ್ರೈಸು ಕೊಡ್ತಾರಲ್ಲ, ಸೊ ಆ ಪ್ರೈಸು ಕೊಡ್ತಾರೆ. ಇಲ್ಲಿಂದ ತೊಗೊಂಡೋಗಿ ಡೀಲರ್ಸ್ಗಳು ಅವ್ರ ಶಾಪಲ್ಲಿ ಮಾಡಿಕೊಂಡು ಅವರು ಒಂದು ಮಾರ್ಜಿನ್ ಇಟ್ಕೊಂಡು ಮಾಡ್ತಾರೆ. ಬಟ್ ಅವ್ರು ತಗೊಳ್ಳೋ ಒಂದು ಪ್ರೈಸ್ಗಳಲ್ಲಿ ನೀವೇ ಡೈರೆಕ್ಟಾಗಿ ತೊಗೋಬೋದು. ಎಷ್ಟು ಕಮ್ಮಿಗೆ ಅಂತಂದರೆ ನೀವು ನಂಬಲ್ಲ, ಸೀರಿಯಸ್ಲಿ ಆನ್ಲೈನ್ ಪ್ರೈಸಲ್ಲಿ ಚೆಕ್ ಮಾಡ್ಕೊಂಬಂದು ತೊಗೋಬೋದು. ಅದಕ್ಕಿಂತ ಕಡಿಮೆ ಪ್ರೈಸಲ್ಲಿ ಕೊಡ್ತಾರೆ. ಬನ್ನಿ ಏನೇನಿದೆ ಅಂತ ತೋರಿಸ್ತೀನಿ. ಸೊ ಗುರುಗಳೇ, ಚಿಮಿನಿ ಇದೆ ನೋಡ್ತಾ ಇರ್ಬೋದು. ಇದರಲ್ಲಿ ಏನೆಲ್ಲ ಫೀಚರ್ ಇದೆ ಅಂತ ಹೇಳೋಕ್ಕಿಂತ ಮೊದಲು ಇದ್ರ ಪವರ್ನ ತಿಳ್ಕೊಂಬಿಡಿ. ಜಸ್ಟ್ ಇದು ಸ್ಲೈಡ್ ಮಾಡಿದ್ರೆ ಸಾಕು, ಹಿಂಗೆ ಡೈರೆಕ್ಟಾಗಿ ಹಿಂಗೆ ಆನ್ ಆಗುತ್ತೆ. ನೋಡಿ, ಆನ್ ಆಗ್ತಿದೆ, ಕರೆಕ್ಟ್ ಅಲ್ವಾ? ನೀವು ಯಾವುದೇ ರೀತಿ ಬಟನ್ ಒತ್ತಂಗೆ ಇಲ್ಲ. ಈಗ ಆನ್ ಆದಮೇಲೆ ಜಸ್ಟ್ ನೋಡಿ ಇದ್ರ ಪವರ್ ನೋಡಿ ಹೇಗಿದೆ ಅಂತ. ನೋಡಿ ಹೆಂಗೆ ಕಚ್ಕೊಳ್ತೀವಿ ನೋಡಿ. ನೋಡಿ ಈ ವುಡ್ಡು, ಆ್ಯಕ್ಚುಲಿ ವುಡ್ ನೋಡಿ ಹೆಂಗೆ ಕಚ್ಕೊಳ್ತಾ ಇದೆ ವುಡ್ಡು. ಸೊ ನೋಡೋದಲ್ಲ ವುಡ್ಡಲ್ಲಿ ಹೆಂಗೆ ಕಚ್ಕೊಳುತ್ತೆ ಅಂತ, ಎಷ್ಟು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ. ಸೊ ಇದೇ ಥರ ತುಂಬ ಬ್ರ್ಯಾಂಡ್ ಇದೆ ಅದ್ರ ಜೊತೆಲಿ. ಸೊ ಮತ್ತೊಂದು ಚಿಮಿನಿ ಇದೆ ನೋಡ್ತಾ ಇರ್ಬೋದು. ಸೊ ಜಸ್ಟ್ ನೋಡಿ, ಇದನ್ನು ಹಿಂಗೆ ಅಂದರೆ ಸಾಕು, ಸ್ಲೈಡ್ ಮಾಡಿದ್ರೆ ಆಟೋಮೆಟಿಕ್ಲಿ ಆನ್ ಆಗ್ಬಿಡುತ್ತೆ. ಸೊ ನೋಡಿ ನೀವೇನಾದ್ರೂ ಇದು ನೋಡಿ ಹೆಂಗೆ ಕಚ್ಕೊಳ್ಳುತ್ತೆ ನೋಡಿ, ಪೇಪರ್ ನೋಡಿ ಎಷ್ಟು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ. ಸೊ ಮಸ್ತಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತಲ್ಲ. ಸೊ ಇವೆಲ್ಲ ನಿಮಗೆ ಆನ್ಲೈನ್ ಪ್ರೈಸ್ಗಿಂತಲೂ ತುಂಬ ಕಡಿಮೆ ಸಿಗುವಂಥ ಕಿಚನ್ ಆಕ್ಸೆಸರೀಸ್ ಇದು. ಸೊ ಯಾರಾದ್ರೂ ಲೇಡೀಸ್ ನೋಡ್ತಾ ಇದ್ದಾರೆ, ಸೀರಿಯಸ್ಲಿ ನಿಮ್ಮ ಒಂದು ಫ್ರೆಂಡ್ಸ್ ಇರ್ತಾರಲ್ಲ, ಫ್ರೆಂಡ್ಸ್ ಗ್ರೂಪ್ಗಳು ಇರ್ತಾರಲ್ಲ, ಅವ್ರಿಗೆ ಶೇರ್ ಮಾಡಿ, ತುಂಬಾ ಯೂಸ್ ಆಗುತ್ತೆ. ಸ್ಟವ್ ಬೇಕಾ ಇಲ್ಲ ಜಿಮಿನಿ ಬೇಕಾ? ಸೊ ಕಿಚನ್ ಆಕ್ಸೆಸರೀಸ್ ಯಾರು ಇಷ್ಟ ಇಲ್ಲ ಹೇಳಿ? ಸೊ ಮದುವೆ ಆದ್ರು ಅಂತಂದರೆ ಹುಡುಗಿಗೆ ಬೇಕಾಗಿರೋದು ಫಸ್ಟ್ ಕಿಚನ್ ನೋಡಿದಷ್ಟು ಕೆಲವು ಆಕ್ಸೆಸರೀಸ್ ಬೇಕು. ಸ್ಟವ್ ಚೆನ್ನಾಗಿರಬೇಕು, ಚಿಮಿನಿ ಚೆನ್ನಾಗಿರಬೇಕು. ಇಲ್ಲಾಂದರೆ ಕೆಲವೊಂದು ಕೇಳ್ತಾ ಇರ್ತಾರೆ ಒಂದು ಸ್ಟವ್ಗಳಲ್ಲಿ ತುಂಬ ಫೀಚರ್ ಇರುವಂಥದ್ದು ಬೇಕು. ಇಲ್ಲ ಮಕ್ಳಿರೋ ಮನೆಗಳಲ್ಲಿ ಆಟೋಮೆಟಿಕ್ಲಿ ಏನಾದ್ರು ಆನ್ ಮಾಡ್ಕೊಂಡಾಗಿರ್ತಾರೆ, ಅವಾಗ ನಾವು ದೂರದಲ್ಲಿ ಕೂತ್ಕೊಂಡಿದ್ರೆ ಸ್ಮೆಲ್ ನೋಡಿ ಆನ್ ಆಗಿದೆ ಅಂತ ಓಡ್ ಬಂದು ಆಫ್ ಮಾಡಬೇಕು. ಕೆಲವೊಂದು ಕಡೆ ಅನಾಹುತಗಳು ಆಗ್ತಾ ಇರುತ್ತೆ. ಬಟ್ ಅವೆಲ್ಲ ತಡೆಯೋಕ್ಕೆ ಅಂತಲೇ ಸ್ಟವಲ್ಲಿ ತುಂಬ ಫೀಚರ್ನ ಕೊಟ್ಟಿದ್ದಾರೆ. ಆ ಫೀಚರ್ಗಳನ್ನ ತಿಳ್ಕೊಳ್ತಾ ಹೋಗೋಣ ಇವತ್ತಿನ ವಿಡಿಯೋದಲ್ಲಿ. ಸೊ ಯಾರು ಆಕ್ಸೆಸರೀಸ್ನ ಇಷ್ಟಪಡ್ತಾರೆ, ಕಿಚನ್ ಆಕ್ಸೆಸರೀಸ್ನ ಲೇಡೀಸು, ಸೊ ನಿಮ್ಮ ಒಂದು ಗ್ಯಾಂಗ್ ಇರುತ್ತಲ್ಲ, ಸೊ ಆ ಗ್ಯಾಂಗ್ಗೆ ಯಾರು ಜಾಸ್ತಿ ಕಿಚನ್ ಅಡುಗೆ ಮಾಡೋರಿಗೆ, ಸೊ ಕಿಚನಲ್ಲೇ ಇರೋರಿಗೆ, ಸೊ ಈ ವಿಡಿಯೋನ ಶೇರ್ ಮಾಡಿದ್ರೆ ತುಂಬಾ ಯೂಸ್ ಆಗುತ್ತೆ. ಸೊ ನೋಡೋದಲ್ಲ ಇದ್ರ ಜೊತೆ ಏನೇನಿದೆ ಗೊತ್ತಾ? ಸರ್ ಬನ್ನಿ ಸರ್, ಅಷ್ಟೇ ಅಲ್ಲ ಇನ್ನ ಇದೆ, ಬನ್ನಿ ಸರ್. ಇನ್ನು ನೋಡಿ ಸರ್, 5 ಬರ್ನರ್ ಬೇಕಾ? 5 ಬರ್ನರ್ ಬೇಡವಾ? ಬನ್ನಿ. 4 ಬರ್ನರ್ ಇದೆ, ಬನ್ನಿ ಸರ್. ನೋಡಿ ಸರ್, 4 ಬರ್ನರ್ ವಿತ್ ಫುಲ್ ಬ್ರಾಸ್ ಸೇಫ್ಟಿ ಡಿವೈಸ್. ನೀವೇ ಮಕ್ಳಿದ್ದು ಆನ್ ಆಗೋದ್ರೆ ಆಟೋಮೆಟಿಕಲಿ ಅದೇ ಆಫ್ ಆಗ್ಬಿಡುತ್ತೆ. ಗಾಡಿ ಬಂದು ಆಫ್ ಆದ್ರೆ ಅದೇ ಆಫ್ ಆಗ್ಬಿಡುತ್ತೆ. ವಿತ್ ಟೈಮರ್ ಸೆಟ್ ಮಾಡ್ಕೋಬಹುದು ಸರ್. ಟೈಮರ್ ಸೆಟ್ ಮಾಡ್ಕೋಬಹುದು. ಎಷ್ಟು ನಿಮಿಷಕ್ಕೆ ಆಫ್ ಆಗ್ಬೇಕು ಅಂತ ಹೇಳಿ, ನೀವು ಇಷ್ಟು ಗಂಟೆಗೆ ಆಫ್ ಆಗ್ಬೇಕು ಅಂತ ಟೈಮರ್ ಬೇಕಾ ಸೆಟ್ ಮಾಡಿ ಸರ್. ಎಷ್ಟು ನಿಮಿಷ ಬೇಕು ಅಷ್ಟು ನಿಮಿಷ ಆದ್ರೆ ನಂಗೆ ಅದೇ ಆಫ್ ಆಗ್ಬಿಡುತ್ತೆ. ಅಕ್ಕ ಏನ್ ಗೊತ್ತಾಕ, ನಿಮ್ಮ ಮನೇಲಿ ಮಕ್ಳಿದ್ದಾರೆ ಅಂತಂದು ಯಾರಾದ್ರೂ ಆನ್ ಮಾಡ್ಬಿಟ್ರೆ ಆಟೋಮೆಟಿಕ್ಲಿ ಅದೇ ಸ್ಟವ್ ಆಫ್ ಮಾಡ್ಕೊಂಡ್ಬಿಡುತ್ತೆ. ಅದೇ ಗ್ಯಾಸ್ನೇ ಆಫ್ ಮಾಡ್ಬಿಡುತ್ತಲ್ವಾ? ಗ್ಯಾಸ್ನೇ ಆಫ್ ಮಾಡ್ಬಿಡುತ್ತೆ. ಇನ್ ಕೇಸ್ ಏನಾದ್ರು ಗಾಳಿ ಬರ್ತಾ ಬಂದು ಏನಾದ್ರು ಸ್ಟವ್ ಆಫ್ ಆಗೋಯ್ತಾ, ಏನೋ ಉರಿಬೇಕಾದ್ರೆ ನೀವು ತಲೆನೇ ಕೆಡ್ಸ್ಕೋಬೇಡಿ, ಗ್ಯಾಸ್ ನೀಚು ಬರಲ್ಲ, ಆಟೋಮೆಟಿಕ್ಲಿ 5 ಸೆಕೆಂಡ್ ಅದೇ ಆಫ್ ಆಗ್ಬಿಡುತ್ತೆ. ಇಲ್ಲಾಂದ್ರೆ ಹಾಲು ಉಪ್ತಾ ಅದೇ ಆಫ್ ಆಗ್ಬಿಡುತ್ತೆ. ಇದಕ್ಕಿದು ಫೀಚರ್ ಬೇಕಾ? ಇದ್ರ ಜೊತೆಲಿ ಸ್ಟವ್ ಅಷ್ಟೇ ಅಲ್ಲ, ಚಿಮ್ನಿ ಅಷ್ಟೇ ಅಲ್ಲ, ನಿಮಗೆ ಬನ್ನಿ 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 ಬೇಗ ಬೇಗ ನೋಡಿ, ಮೈಕ್ರೋ ಓವೆನ್ ಸಿಗುತ್ತೆ ಸರ್. ಅಷ್ಟೇ ಅಲ್ಲ, ನೋಡಿ ಸರ್, ಪಾತ್ರೆ ತೊಳೆಯೋ ಮಿಷಿನ್ ಹೆಣ್ಮಕ್ಳು ತುಂಬಾ ಇಷ್ಟಪಡ್ತಾರೆ. ಡಿಶ್ ವಾಷರ್ ಬರೀ ಹಾಕ್ಬಿಟ್ಟು ತೊಳೆದ್ಬಿಡೋದು, ಅಡಿಗೆ ಮಾಡ್ಬಿಡೋದು ಅಷ್ಟೇ. ಯಾಕೆ ಸುಮ್ನೆ ಉಜ್ಜಾಡ್ತೀರಾ? ಪಾತ್ರೆ ತೊಳಿಗೂ ಕಿತ್ತಾಡೋದು. ನೀ ತೊಳಿ ಈಗೇನು ಕಿತ್ತಾಡಂಗಿಲ್ಲ. ಸುಮ್ನೆ ಪಾತ್ರೆಗಳು ಮಡಿಗೆ ಹಿಂಗ್ ಮುಚ್ಚಿ ಹಿಂಗ್ ಕ್ಲೋಸ್ ಮಾಡಿ, ಸೊ ಒಂದ್ 7 ನಿಮಿಷ ಓಪನ್ ಮಾಡಿ ಹಿಂಗೆ, ಸೊ ಪಾತ್ರೆ ಎತ್ಬಿಟ್ಟು ತೊಳ್ದೈತೆ ಎತ್ ಮಾಡಿ. ಅಷ್ಟೇ ಹೆಣ್ಮಕ್ಳು ಕೇಳ್ಬೇಕಾ ಸರ್? ಜಗಳ ಯಾಕೆ? ಅಷ್ಟೇ ಹೆಣ್ಮಕ್ಳು ಕೇಳ್ಬೇಕಾ ಸರ್? ಗಂಡ ಏನಾರ ಅಂದ ಅಂದ್ರೆ ಪಾತ್ರೆ ತೆಗೆಯೋದು ಎಸೆಯೋದು ತೊಳಿಬೇಕಾದ್ರೆ. ಡಿಶ್ ವಾಷರ್ ಒಳಗಿದ್ರೆ ಪಾತ್ರೆನೂ ಸೇಫ್ಟಿ, ಅವರು ಸೇಫ್ಟಿ. ಸೊ ನೀರು ಸೇಫ್ಟಿ ಗುರು. ಅದ್ರ ಜೊತೆಲಿ ಅಕ್ಕ ಇದ್ರ ಜೊತೆಲಿ ಇನ್ನೂ ಇದೆ, ಬನ್ನಿ ನೋಡಿ. ಈ ತರ ಒಂದು ಕಿಚನ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಪ್ರೀಮಿಯಂ ಕಿಚನ್. ಯಾರಾದ್ರೂ ನೆಂಟರು ಬಂದ್ರೆ ನಿಮ್ ಬೆಡ್ರೂಮ್ ನೋಡಲ್ಲ, ನಿಮ್ ಮನೆ ಔಟ್ಲುಕ್ ನೋಡಲ್ಲ, ಕಿಚನ್ ನೋಡ್ತಾರೆ ಫಸ್ಟ್ ಹೆಂಗಿದೆ ಅಂತ. ಸೊ ಈ ತರ ಪ್ರೀಮಿಯಂ ಕ್ವಾಲಿಟಿಲಿ ಇತ್ತು, ಈ ತರ ನಿಮ್ಗೆ ಏನಾದ್ರು ಸ್ಟವ್ 5 ಸ್ಟವ್ ಅಲ್ಲಿ ಇತ್ತು, ಈ ತರ ಫೀಚರ್ ಇತ್ತು ಅಂತ ಏನಾದ್ರು ಅವ್ರಿಗೆ ಗೊತ್ತಾಗ್ಬಿಟ್ರೆ, ಮೌತ್ ಪಬ್ಲಿಸಿಟಿ ಅಂತ ಹೇಳ್ತಾರಲ್ಲ, ಹಂಗೆ ಮೌತ್ ಪಬ್ಲಿಸಿಟಿ ನಿಮ್ ಮನೆ ಆಗೋಯ್ತದೆ. ಬೆಸ್ಟ್ ಪ್ರೈಸಿಂಗ್ ಕೂಡ. ಮೊದಲ ಹೇಳೇ ಇಲ್ವಲ್ಲ ನಿಮ್ಗೆ ಪ್ರೈಸ್ ಏನ್ ಗೊತ್ತಾಕ? ಸೊ ನೀವು ಆನ್ಲೈನ್ ಅಲ್ಲಿ ಚೆಕ್ ಮಾಡ್ಕೊಂಡ್ ಬನ್ನಿ, ಇಲ್ಲ ಡೀಲರ್ ಹತ್ರ ಹೋಗಿ ಚೆಕ್ ಮಾಡ್ಕೊಂಡ್ ಬನ್ನಿ. ಸೊ ಈ ಪ್ರೈಸ್ ಯಾರಾದ್ರೂ ಕೊಟ್ಬಿಟ್ರೆ ನಾವು ಫ್ರೀಯಾಗಿ ಕೊಡ್ಸ್ಬಿಡ್ತೀನಿ ಇವ್ರ ಕೈಲಿ, ಕರೆಕ್ಟ್ ಅಲ್ವಾ ಸರ್? ಫ್ರೀಯಾಗೆಲ್ಲ ಕೊಡಲ್ಲ. ಇಷ್ಟು ಕಮ್ಮಿ ಕೊಟ್ಬಿಡ್ತಿಲ್ವಾ? ಸರ್ ಅಷ್ಟು ಕಡಿಮೆ ಕೊಟ್ರೆ ಯಾರು ಕೊಡ್ತಾರ ಫಸ್ಟ್ ಚೆಕ್ ಮಾಡ್ಬಿಟ್ಟು ಹೇಳಿ. ಅದನ್ನೇ ಹೇಳ್ತಾ ಇರೋದು, ಇನ್ ಕೇಸ್ ಕೊಟ್ರೆ ಫ್ರೀ ಕೊಡ್ತಾರೆ ಅಂತ. ಅಷ್ಟು ಕಡಿಮೆಗೆ ಕೊಡ್ತು. ನನಗೆ ಶಾಕ್ ಮಾಡ್ಬಿಟ್ರಿ ಇವರು ಇವಾಗ. ಏನು ಗೊತ್ತಾ, ಇಷ್ಟು ಕಡಿಮೆಗೆ, ಯಾಕಂದ್ರೆ ಕೇಳಿದ್ದೀನಿ ನಾನು 4 ಕಡೆ ವಿಚಾರಿಸಿದ್ದೀನಿ, ಆನ್ಲೈನ್ ಚೆಕ್ ಮಾಡಿ ವಿಡಿಯೋ ಮಾಡ್ತಿರೋದು. ಸೊ ಇಷ್ಟು ಕಡಿಮೆಗೆ ಯಾರೂ ಕೊಡಲ್ಲ. ಸೊ ನಮ್ಮ ಚಾನಲ್ ಕಡೆಯಿಂದ ಇನ್ನು ಅಡಿಷನಲ್ ಆಫರ್ ಅಂತ ಬೇರೆ ಕಮ್ಮಿ ಕೊಡ್ತಾ ಇದಾರೆ. ಗಿಫ್ಟ್ ಕೂಡ ಸರ್, ನಿಮ್ ಚಾನಲ್ ಕಡೆಯಿಂದ ಬಂದವರಿಗೆ ಗಿಫ್ಟ್ ಕೂಡ ಇದೆ ಸರ್. ಅಕ್ಕ ಇನ್ನೊಂದು, ಇದೆಲ್ಲ ತಂದು ಕೊಟ್ಬಿಟ್ರೆ ಅಷ್ಟೇ ಮುಗೀತದ? ಇನ್ಸ್ಟಾಲೇಷನ್ ಎಲ್ಲ ಆಲ್ ಓವರ್ ಇಂಡಿಯಾ ಎಲ್ಲೇ ಇದ್ರು ಫ್ರೀ ಇನ್ಸ್ಟಾಲೇಷನ್. ಏನಿದು ಹಿಂಗದೆ ಪೈಪ್ ಸರ್, ಚಿಮ್ನಿ ಫಿಟ್ ಮಾಡಿದ್ರೆ ಆಗೋಯ್ತಾ? ಪೈಪ್ ಬೇಡವಾ ಅದಕ್ಕೆ? ಅದೆಲ್ಲ ಫ್ರೀ ಆಗಿ ಕೊಡ್ತೀವಿ. ಫ್ರೀ ಕೊಟ್ಟು ಫ್ರೀ ಪೈಪ್
ಇನ್ನೇನು ಬೇಕು. ಸೊ ನೋಡಿದ್ರಲ್ಲ, ಸ್ಕ್ರೀನ್ ಬೇಕಂದ್ರೆ ನಂಬರ್ ಕಾಲ್ ಮಾಡಿ ಅಥವಾ ಒಂದ್ಸಲ ವಿಸಿಟ್ ಮಾಡಿ. ಸೊ ಎಕ್ಸಾಕ್ಟ್ ಮ್ಯಾಪ್ ಲಿಂಕು ಡಿಸ್ಕ್ರಿಪ್ಷನ್ ಹಾಕಿದೆ. ಎಕ್ಸಾಕ್ಟ್ ಮ್ಯಾಪ್ ಲಿಂಕ್ ಎಲ್ಲ ವಿಡಿಯೋ ಇಲ್ಲ, ಎಂಡಲ್ಲಿ ಮಾತಾಡ್ಕೊಂಡು ಬನ್ನಿ. ಇವಾಗ ಯಾವ್ಯಾವ ಪ್ರೈಸಲ್ಲಿ ಅಥವಾ ಯಾವ್ಯಾವ ಕ್ವಾಲಿಟಿಲಿ ಅಂಡ್ ಸ್ಟವ್ ಇದೆ, ಜಿಮಿನಿ ಇದೆ, ಎಲ್ಲ ಚೆಕ್ ಮಾಡ್ಕೊಂಬೋಣ. ವಿಡಿಯೋ ಎಂಡಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಇರ್ಬೋದು ಅಥವಾ ಇನ್ನೂ ಏನಾರು ಇತ್ತು ಆ ವಿಡಿಯೋ ಎಂಡಲ್ಲಿ ತಿಳ್ಕೊಣ. ಬನ್ನಿ ಅಕ್ಕ, ಚೆಕ್ ಮಾಡೋಣ. ಬನ್ನಿ ಸಾಕು, ಹೋಗಿ ಬನ್ನಿ ಸರ್, ಬನ್ನಿ 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 ಬೇಗ.
ಈ ಮಾಡೆಲ್ ಬಂದು 1530 ಸೆಕ್ಷನ್ ಪವರ್ ಬರುತ್ತೆ ನಿಮಗೆ. ಫ್ಯಾನ್ ಸ್ಪೀಡ್ ಬಂದು 3 ಸ್ಪೀಡ್ ಆಪ್ಷನ್ ಬರುತ್ತೆ. ನೀವು ನೋಡ್ತಾ ಇರ್ಬೋದು. ಎಷ್ಟು ನಾವು ಸುಮ್ಮನೆ ಹ್ಯಾಂಡ್ ಸೆನ್ಸರ್ ಮಾಡ್ತಾ ಇದ್ದೀವಿ ಅಷ್ಟೇ, ನಿಮಗೆ ಆಟೋಮೆಟಿಕಲಿ ಅದೇ ಚೇಂಜ್ ಆಗ್ತಾ ಇದೆ. ಚಿಮ್ನಿ ಬಂದು 3 ಮಿನಿಟ್ಸ್ ಬಿಟ್ಕೊಂಡು ಅದೇ ಆಟೋಮೆಟಿಕಲಿ ಆಫ್ ಆಗುತ್ತೆ. ಸೇಮ್ ಆಸ್ ಇಟ್ ಇಸ್ ಅದೇ ತರ ಇನ್ನೊಂದು ಟೈಮ್ ಮಾಡಿದ್ರೆ ಚಿಮ್ನಿ ಆಟೋಮೆಟಿಕಲಿ ಅದೇ ಆಫ್ ಆಗುತ್ತೆ. 2 ಟೈಮ್ಸ್ ಮಾಡಿದ್ರೆ ಫುಲ್ ಅಪ್ಗ್ರೇಡ್. ಜಸ್ಟ್ ಸೆನ್ಸ್ ಮಾಡಿದ್ರೆ ಅದೇ ಆನ್ ಆಗುತ್ತೆ, ಸೆನ್ಸ್ ಮಾಡಿದ್ರೆ ಅದೇ ಆಫ್ ಆಗುತ್ತೆ. ಆ ಮಾಡೆಲ್ ಬಂದು ನಿಮಗೆ ಸ್ಟಾರ್ಟಿಂಗ್ ಮಾಡೋದು ನಿಮಗೆ 2 ಫೀಟ್ ಇಂದ ಸ್ಟಾರ್ಟ್ ಆಗುತ್ತೆ. 2 ಫೀಟ್ ಅಲ್ಲಿ ಈ ಮಾಡೆಲ್ ಬಂದ್ಬಿಟ್ಟು ನಿಮಗೆ 1800 ಸೆಕ್ಷನ್ ಪವರ್ ಬರುತ್ತೆ. 2 ಫೀಟ್ ಅಲ್ಲಿ ಓಕೆ 1800 ಸೆಕ್ಷನ್ ಪವರ್ ಬರುತ್ತೆ. ಫ್ಯಾನ್ ಸ್ಪೀಡ್ ಬಂದು 9 ಸ್ಪೀಡ್ ಆಪ್ಷನ್ ಬರುತ್ತೆ. ಇದಕ್ಕೆ ಫ್ಯಾನ್ ಸ್ಪೀಡ್ ಬಂದು 9 ಸ್ಪೀಡ್ ಆಪ್ಷನ್. ಸರ್ ನೋಡ್ತಾ ಇರ್ಬೋದು ನೀವು ಅವಾಗಲೇ ಮಾಡೆಲ್ ನೋಡಿದ್ರಿ ಡೋರ್ ಓಪನಿಂಗ್ ಅಲ್ಲಿ ಇಷ್ಟೊಂದು ಓಪನ್ ಆಯ್ತಿದ್ದು ಸರ್. ಅದರಲ್ಲಿ ಬಂದ್ಬಿಟ್ಟು ಅದು 5 ಫೀಟ್ ಕವರೇಜ್ ಏರಿಯಾ. ಬಟ್ ಈ ಮಾಡೆಲ್ ಇದೆಯಲ್ಲ ಕ್ರಾಂಪ್ಟನ್ ಅಲ್ಲೇ ಒಂಥರ ಗನ್ ಮಾಡಲ್ ಸರ್. ಇದು ಗನ್ ಮಾಡಲ್ ಅಂತಾನೆ ಹೇಳ್ಬೋದು. ಈ ಮಾಡೆಲ್ ಬಂದು ನಿಮಗೆ 9 ಸ್ಪೀಡ್ ಆಪ್ಷನ್ ಬರುತ್ತೆ ನಿಮಗೆ ವಿತ್ BLDC ಮೋಟರು. ನಾಯ್ಸ್ ಲೆವೆಲ್ ತುಂಬಾ ಕಡಿಮೆ ಬರುತ್ತೆ ನಿಮಗೆ. ವಿತ್ BLDC ಇನ್ವರ್ಟರ್ ಮೋಟರ್ ಇರುತ್ತೆ. ಎವ್ರಿ 30 ಅವರ್ಸ್ ಒಂದ್ಸಲಿ ಚಿಮ್ನಿ ಆಟೋಮೆಟಿಕಲಿ ಅದೇ ಕ್ಲೀನಿಂಗ್ ಆಗುತ್ತೆ ನಿಮಗೆ. ನೀವು ಜಸ್ಟ್ ಆಯಿಲ್ ರಿಮೂವ್ ಮಾಡ್ಕೊಳ್ಳೋದು, ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ ನಿಮ್ದು, ಬೇರೆ ಇನ್ನೇನು ಇರೋಲ್ಲ. ಅಪ್ ಟು 9 ಫೀಟ್ ಕವರೇಜ್ ಏರಿಯಾ ಬರುತ್ತೆ ನಿಮಗೆ. ಸರ್ ಈ ಮಾಡೆಲ್ ನಿಮ್ಗೆ ಇನ್ನೂ ನಾನು ತೋರಿಸ್ತೀನಿ ನೋಡಿ. ಈಗ ಎಷ್ಟಿದೆ 7 ಸರ್? ಇದೇನಿದು ಉಡ್ಡು ಏನು ಸರ್? ಆ ರೇಂಜ್ ಕಚ್ಕೊಂಡ್ಬಿಡ್ತು ಸರ್. ಬರೀ ಫ್ಯಾನ್ ಸ್ಪೀಡ್ 7 ಇದೆ ಅಷ್ಟೇ. ಇದು 9 ತನಕ ಇದೆ. ನಾನು ಬೇಕಾದ್ರೆ ಇನ್ನೂ ಕಡಿಮೆ ಮಾಡ್ತೀನಿ. 6 ಇದೆ. ಈಗ ಎಷ್ಟಿದೆ ಸರ್? 4 ಇದೆ ಸರ್. 1800 ಸೆಕ್ಷನ್ ಪವರು BLDC. ಬರೀ ಫ್ಯಾನ್ ಸ್ಪೀಡ್ 4 ಅಲ್ಲೇ ನಿಮಗೆ ಈ ಉಡ್ಡ ಕವರೇಜ್ ಮಾಡಿದೆ. ಈ ಮಾಡೆಲ್ ಕೂಡ 1 ಇಯರ್ ಕಂಪ್ರೆನ್ಸಿವ್ ವಾರಂಟಿ ಬರುತ್ತೆ. 10 ಇಯರ್ಸ್ ಮೋಟರ್ ವಾರಂಟಿ ಬರುತ್ತೆ ನಿಮಗೆ. ಓಕೆ ಎಷ್ಟು ವಾಟ್ಸ್ ಇದೆ ಸರ್? ಈ ಮಾಡೆಲ್ ಬಂದು ನಿಮಗೆ 200 ವ್ಯಾಟ್ಸ್ ಬರುತ್ತೆ. ಇನ್ಕ್ಲೂಡಿಂಗು ಸ್ಟ್ಯಾಂಡರ್ಡ್ ಇನ್ಸ್ಟಾಲೇಷನ್ ಈ ಮಾಡೆಲ್ಗೂ ಕೂಡ ಫ್ರೀನೇ ಬರುತ್ತೆ ನಿಮಗೆ. ಸರ್ ನೀವು ಎಲ್ಲೇ ಮಾರ್ಕೆಟಲ್ಲಿ ಎಲ್ಲೇ ಎನ್ಕ್ವೈರಿ ಮಾಡಿ, ನಮ್ಮ ಪ್ರೈಸಿಂಗ್ ಅಲ್ಲಿ ನಾನು ಚಾಲೆಂಜ್ ಮಾಡ್ತೀನಿ. ನಾವು ಕೊಡೋ ಪ್ರೈಸಿಂಗು ಯಾರು ಕೊಡೋಕ್ಕಾಗಲ್ಲ ಸರ್. 2.5 3 ಫೀಟ್ 60 75 90 ಮೂರು ಕೂಡ ಆಪ್ಷನ್ ಸಿಗುತ್ತೆ ನಿಮಗೆ. ನೀವು 90ನಲ್ಲಿ ನೋಡ್ತೀರ ಅಂದ್ರೆ 90ನಲ್ಲೂ ಮಾಡೆಲ್ ನೋಡ್ಬೋದು ನೀವು. ಒಂದು ನಿಮಗೆ 90 ಸೆಂಟಿಮೀಟರು 1700 ಸೆಕ್ಷನ್ ಪವರ್ ಬರುತ್ತೆ ಸರ್. ಅದಕ್ಕಿಂತ ದೊಡ್ಡದು ಸ್ವಲ್ಪ ಸರ್. ಅದು ನಿಮಗೆ 2 ಫೀಟ್ ಅಷ್ಟೇ ಅದು. ಓಕೆ. ಬಟ್ ಈ ಮಾಡೆಲ್ ಬಂದ್ಬಿಟ್ಟು ನಿಮಗೆ 3 ಫೀಟ್ ಮಾಡಲು. ಸೇಮ್ ಫೀಚರು, ಸೇಮ್ ಫೀಚರ್ಸ್ ಅನ್ನೋದಕ್ಕಿಂತ ಸೆಕ್ಷನ್ ಪವರ್ ಜಾಸ್ತಿ ಆಗುತ್ತೆ ನಿಮಗೆ. ಅಂದ್ರೆ ನೋಡೋದಕ್ಕೆ ಮತ್ತೆ ಹೌದು, ಸೈಜಿಂಗ್ ಅಲ್ಲಿ ವೇರಿಯೇಷನ್ ಆಗುತ್ತೆ ನಿಮಗೆ. ಮೋಟರ್ ಕೆಪಾಸಿಟಿ ಚೇಂಜ್ ಆಗುತ್ತೆ ನಿಮಗೆ. ಸೊ ಅದರಿಂದಾಗಿ ನಿಮಗೆ ಈ ಸಕ್ಕಿಂಗು ಅದಕ್ಕಿಂತ ಕವರೇಜ್ ಏರಿಯಾ ಜಾಸ್ತಿ ಇರುತ್ತೆ. ವಿತ್ BLDC ಇನ್ವರ್ಟರ್ ಮೋಟರ್ ಇದರಲ್ಲೂ ಕೂಡ. ಸರ್ ಚಿಮ್ನಿನಲ್ಲಿ ಇದಕ್ಕಿಂತ ಹೈಯರ್ ಎಂಡ್ ಮಾಡೋದು ಇನ್ನೊಂದು ಬರುತ್ತೆ. ನೀವು ನೋಡ್ತಾ ಇರ್ಬೋದು. ಇವೆಲ್ಲ ಬಂದ್ಬಿಟ್ಟು 3 ಗ್ಲಾಸ್ ವೇರಿಯಂಟು ವಿತ್ BLDC 1700 1600 ಇಷ್ಟೇ ನಿಮಗೆ. ಇದರಲ್ಲೇ ಇನ್ನೊಂದು ಸ್ವಲ್ಪ ಅಪ್ಗ್ರೇಡ್ ಮಾಡಲು ಹೋಗ್ತೀನಿ ಅಂದರೆ ಸರ್ ಈ ಮಾಡೆಲ್ ಇದೆಯಲ್ಲ, ಎಲ್ಲ ಮಾಡೆಲ್ಗಿಂತ ಗನ್ ಮಾಡಲ್ ಸರ್ ಇದು. ಯಾವ ಸರ್ ಇದು? ಇದು ಡಿಸ್ಪ್ಲೇನೇ ಓಪನ್ ಆಯ್ತೈತೆ ಇದು ಸರ್. ಡಿಸ್ಪ್ಲೇನೇ ಓಪನ್ ಆಗ್ತಾ ಇದೆ. ಓನ್ಲಿ 2 ಗ್ಲಾಸ್ ವೇರಿಯಂಟು. ತುಂಬಾನೇ ಹೈಯರ್ ಎಂಡ್ ಮಾಡಲ್ ಬರುತ್ತೆ ನಿಮಗೆ. ಫ್ಯಾನ್ ಸ್ಪೀಡ್ ಬಂದು ಇದರಲ್ಲೂ ಕೂಡ 9 ಸ್ಪೀಡು ಸರ್. ನೋಡ್ತಾ ಇರಿ ಇಲ್ಲಿ ಮೊಬೈಲ್ ಟಚ್ ಯೂಸ್ ಮಾಡ್ತಾರೆ ನೋಡಿದಿರಾ? ಸೊ ಹಂಗೆ ಜಸ್ಟ್ ಮೊಬೈಲ್ ಆಪರೇಟ್ ಮಾಡ್ದಂಗೆ ಒಂಥರ ಇದು. ಸುಮ್ಮನೆ ಹಿಂಗಂದ್ರೆ ನಿಮ್ಗೆ ಎಷ್ಟು ಬೇಕೋ ನೀವೇ ಸೆಟ್ ಮಾಡ್ಕೊಂಡ್ಬಿಡ್ಬೋದು. ಕಂಪ್ಲೀಟ್ಲಿ ಹೈಡ್ರಾಲಿಕ್ ಸಿಸ್ಟಮ್ ಬರುತ್ತೆ ನಿಮಗೆ ಸರ್. 2040 ಸೆಕ್ಷನ್ ಪವರ್ ಬಂದರೂ ಕೂಡ ಈ ಮಾಡಲ್ಲು ಓನ್ಲಿ ಮೋಟರ್ ಕೆಪಾಸಿಟಿ ಬಂದು 200 ವ್ಯಾಟ್ಸ್ ಮಾತ್ರ. 8 ಅವರ್ಸ್ ಕಂಟಿನ್ಯೂಸ್ ಚಿಮ್ನಿ ಯೂಸ್ ಮಾಡಿದ್ರು ಕೂಡ ನಾಯ್ಸ್ ಲೆವೆಲ್ ಬಂದು ತುಂಬಾನೇ ಅಂದ್ರೆ ತುಂಬಾ ಕಡಿಮೆ ಬರುತ್ತೆ. ಪ್ಲಸ್ ಪವರ್ ಸೇವಿಂಗ್ಸ್ ಅಲ್ಲೂ ಅಷ್ಟೇ ನಿಮಗೆ 1.8 ಇಂದ 2 ಯೂನಿಟ್ ಮಾತ್ರ ಕನ್ಸಿಡರ್ ಆಗುತ್ತೆ ನಿಮಗೆ. ಇದೆಲ್ಲ ಬಂದ್ಬಿಟ್ಟು ಕಂಪ್ಲೀಟ್ಲಿ SS ಬರುತ್ತೆ. ಕ್ಲೀನಿಂಗ್ ಪರ್ಪಸ್ ಬಂದು ಎಲ್ಲ ಮಾಡೆಲ್ಗಿಂತ ತುಂಬಾ ಈಸಿ. ಅದರಲ್ಲೂ ಕೂಡ ಎವ್ರಿ 30 ಅವರ್ಸ್ ಒಂದ್ಸಲಿ ಅದೇ ಆಟೋಮೆಟಿಕಲಿ ಸೆಲ್ಫ್ ಕ್ಲೀನಿಂಗ್ ಆಗುತ್ತೆ. ಆದ್ರೂ ಕೂಡ ಕ್ಲೀನಿಂಗ್ ಪರ್ಪಸ್ ಈಸಿನೇ ಇರುತ್ತೆ ನಿಮಗೆ ಸರ್. ಈ ಮಾಡೆಲ್ ಬಂದ್ಬಿಟ್ಟು ನಿಮಗೆ 75 ಸೆಂಟಿಮೀಟರ್ 2.5 ಫೀಟು 1850 ಸೆಕ್ಷನ್ ಪವರ್ ಬರುತ್ತೆ ನಿಮಗೆ. ಫ್ಯಾನ್ ಸ್ಪೀಡ್ ಬಂದು ಇದರಲ್ಲೂ ಕೂಡ 9 ಸ್ಪೀಡ್ ಆಪ್ಷನ್ ಬರುತ್ತೆ ಸರ್. ಈ ಮಾಡೆಲ್ ಇದೆಯಲ್ಲ 1850 ಸೆಕ್ಷನ್ ಪವರ್ ಬಂದರೂ ಕೂಡ ನಿಮಗೆ ನಾಯ್ಸ್ ಲೆವೆಲ್ ಬಂದು ತುಂಬಾ ಅಂದರೆ ತುಂಬಾ ಕಡಿಮೆ ಬರುತ್ತೆ. ಪ್ಲಸ್ 2 ಇಯರ್ಸ್ ಕಂಪ್ರೆನ್ಸಿವ್ ವಾರಂಟಿ 10 ಇಯರ್ಸ್ ಮೋಟರ್ ವಾರಂಟಿ ಬರುತ್ತೆ ನಿಮಗೆ. ಇನ್ಕ್ಲೂಡಿಂಗು ಹೀಟಿಂಗ್ ಸೆನ್ಸರು. ನೀವು ಸ್ಟವ್ ಆನ್ ಮಾಡಿದ್ರೆ ಸಾಕು ಚಿಮ್ನಿ ಆಟೋಮೆಟಿಕಲಿ ಅದೇ ಆನ್ ಆಗುತ್ತೆ. ವಾರಂಟಿ ವೈಸ್ ನಾನು ಹೇಳಿದೆ ಅವಾಗ ಸೆಲೆಕ್ಟೆಡ್ ಮಾಡಲ್ಸ್ ಎಲ್ಲ ನಿಮಗೆ ವಾರಂಟಿ ವೈಸ್ ಜಾಸ್ತಿ ಬರುತ್ತೆ ಅಂತೇಳಿ. ಈ ಮಾಡೆಲ್ 2 ಇಯರ್ಸ್ ಕಂಪ್ರೆನ್ಸಿವ್ ವಾರಂಟಿ ಬರುತ್ತೆ, 10 ಇಯರ್ಸ್ ಮೋಟರ್ ವಾರಂಟಿ ಬರುತ್ತೆ ನಿಮಗೆ. ಇವಾಗ ಸ್ಟವ್ಗಳ ಬಗ್ಗೆ ಬಂದ್ಬಿಡೋಣ ಸರ್ ಬಂದ್ಬಿಡೋಣ ನಿಮಗೆ ಸರ್. ಸ್ಟವ್ ಅಲ್ಲಿ ಕ್ರಾಂಪ್ಟನ್ ಅಲ್ಲಿ ಸ್ಟಾರ್ಟಿಂಗ್ ಬಂದು 3 ಬರ್ನರ್ಸ್ ಇಂದ ಸ್ಟಾರ್ಟಿಂಗ್ ಬರುತ್ತೆ. ಆಲ್ಮೋಸ್ಟ್ ಯಾರು ಯೂಸ್ ಮಾಡಲ್ಲ. ಆಲ್ಮೋಸ್ಟ್ ಎಲ್ಲ 4 ಬರ್ನರ್ಸ್ ಯೂಸ್ ಮಾಡ್ತಾರೆ. ಒಬ್ಬೊಬ್ರು 3 ಬರ್ನರ್ಸ್ ಯೂಸ್ ಮಾಡ್ತಾರೆ, ಒಬ್ಬೊಬ್ರು ಮಾಡಲ್ಲ. ಸೊ ಅದರಿಂದಾಗಿ ನಾನು 4 ಬರ್ನರ್ಸ್ ಮಾತ್ರ ನಾನು ಡಿಸ್ಪ್ಲೇ ಮಾಡಿದ್ದೀನಿ. ಸೊ ಅದರಿಂದಾಗಿ 4 ಬರ್ನರ್ಸ್ ತೋರಿಸ್ತಾ ಹೋಗ್ತೀನಿ ನೋಡಿ. ನಿಮ್ಗೆ ಈ ಮಾಡೆಲ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ನಿಮಗೆ ಸ್ಲಿಮ್ ಮಾಡಲ್, ಒಂದು ಕುಕ್ ಟಾಪ್ ಸೀರೀಸ್ ಅಂತ ಹೇಳ್ಬೋದು. ಸ್ಟವ್ ಅಲ್ಲಿ 2 ತರ ಬರುತ್ತೆ. ಒಂದು ಕುಕ್ ಟಾಪ್ ಬರುತ್ತೆ, ಇನ್ನೊಂದು ಹಾಫ್ ಸೀರೀಸ್ ಬರುತ್ತೆ. ಈ ಮಾಡೆಲ್ ನಾವು ಕುಕ್ ಟಾಪ್ ಅಂತ ಹೇಳ್ತೀವಿ ಸರ್. ಇದು ಥಿಕ್ನೆಸ್ ನೋಡಿ ಸರ್. ಇದು ಓನ್ಲಿ 29 mm ಥಿಕ್ನೆಸ್ಸು ಇಷ್ಟೇ ಇರೋದು ಸರ್. ಬರೋದೇ ಇಷ್ಟೇ ಸರ್. ನೀವು ಬಿಲ್ಟಿನ್ ಮಾಡಿದ್ರೆ ಏನು ಫೀಲ್ ಇರುತ್ತೋ ಕುಕ್ ಟಾಪ್ ಇಟ್ಕೊಂಡ್ರೆ ಆ ಫೀಲ್ ಬರುತ್ತೆ ನಿಮಗೆ. ಓಕೆ. ಕುಕ್ ಟಾಪ್ ಇಟ್ಕೊಂಡ್ರೆ ಆ ಫೀಲ್ ಬರುತ್ತೆ. ವಿತ್ ಆಟೋ ಇಗ್ನಿಷನ್ ಕೂಡ ನೀವು ನೋಡ್ತಾ ಇರ್ಬೋದು. ಪಟ್ 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 ನೋಡಿತಾ ಇದೆ. ಕಂಪ್ಲೀಟ್ಲಿ ಆಟೋ ಇಗ್ನಿಷನ್ ಮಾಡೋದು ಬರುತ್ತೆ ನಿಮಗೆ. ಜಸ್ಟ್ ನೀವು ಈಗ
ಅಂದ್ರೆ ಗ್ಯಾಸ್ ಒಂದು ಆನ್ ಮಾಡ್ಕೊಂಡ್ರೆ ಸರ್ ಗ್ಯಾಸ್ ಕಲೆಕ್ಷನ್ ಕೊಟ್ಬಿಟ್ರೆ ನಾವ್ ಇಲ್ಲೇ ಈಗ ಪಾತ್ರೆ ತಗೊಂಡ್ ಅಕ್ಕಿ ಅನ್ನ ಮಾಡ್ಬಿಡ್ಬೋದು. ಹೌದು, ನೀವು ಜಸ್ಟ್ ಸಿಲಿಂಡರ್ ಒಂದು ಬೇಕಷ್ಟೇ. ಈಗ ಬಿರಿಯಾನಿ ಮಾಡೋಕೆ ಮಟನ್ ಬೇಕಂದ್ರೆ ಸರ್ ಎಲ್ಲಾದ್ರು ಮಾಡ್ಬೋದು ಸರ್. ಓಕೆ, ಇದರಲ್ಲೂ ಕೂಡ ನಿಮಗೆ 4 ಬರ್ನರ್ಸ್ ಅಲ್ಲಿ ಬಂದ್ಬಿಟ್ಟು ನಿಮಗೆ 2.7 ಕಿಲೋವ್ಯಾಟ್ಸ್ ಒಂದು ಬರ್ನರ್ ಬರುತ್ತೆ. ನಿಮಗೆ 2.5 ಕಿಲೋವ್ಯಾಟ್ಸ್ ಒಂದು ಬರ್ನರ್ ಬರುತ್ತೆ. 1.5 ಕಿಲೋವ್ಯಾಟ್ಸ್ 2 ಬರ್ನರ್ ಬರುತ್ತೆ. ನಿಮಗೆ ಬರ್ನರ್ಸ್ ಅನ್ನ ನೀವು ನೋಡ್ತಾ ಇರ್ಬೋದು. ನಾರ್ಮಲ್ ಯಾವುದೇ ರೀತಿ ನಮ್ದು ಸ್ಟೈನ್ಲೆಸ್ ಸ್ಟೀಲ್ ಬರಲ್ಲ, ಇವನ್ ಬ್ರಾಸ್ ಕೋಟೆಡ್ ಬರಲ್ಲ, ಕಂಪ್ಲೀಟ್ಲಿ ಬ್ರಾಸ್ ಬರ್ನರ್ಸ್ ಬರುತ್ತೆ ನಿಮಗೆ. ಇದು ನಾವು ಸೆಮಿ ಬ್ರಾಸ್ ಅಂತ ಹೇಳ್ತೀವಿ. ಇದು ಅಲ್ಯೂಮಿನಿಯಂ ಬರುತ್ತೆ, ಇದು ಬ್ರಾಸ್ ಬರುತ್ತೆ ನಿಮಗೆ. ಈ ಮಾಡಲ್ ನಿಮಗೆ ಸ್ಟವ್ ಅಲ್ಲಿ ವಿತ್ ಆಟೋ ಇಗ್ನಿಷನ್ ಮಾಡಲು, ಕಂಪ್ಲೀಟ್ಲಿ ಸ್ಪಿರಿಟ್ ಪ್ರೊಟೆಕ್ಷನ್. ಒಂದು ಡ್ರಾಪ್ ನೀರು ಬಿದ್ದರೂ ಕೂಡ ಒಳಗಡೆ ತಗೊಳ್ಳಲ್ಲ ಸರ್, ಕಂಪ್ಲೀಟ್ಲಿ ಶೀಲ್ಡೆಡ್ ಇರುತ್ತೆ ನಿಮಗೆ. ಓಕೆ, ಸೊ ಇವಾಗ ಏನಾದರೂ ಇನ್ ಕೇಸ್ ಲಾಸ್ಟ್ ಟೈಮ್ ಇದ್ರಲ್ಲಿ ಫೀಚರ್ ಹೇಳ್ತಾ ಇದ್ರು, ಸೊ ಈಗ ಆನ್ ಮಾಡಿದಾಗ ಏನಾದ್ರೂ ಗಾಳಿಪಟ ಬಂದು ಏನಾದ್ರು ಆಟೋಮೆಟಿಕ್ಲಿ ಆಫ್ ಆಯ್ತು ಅಂತ ಸರ್ ಆ ಮಾಡಲು ಕೂಡ ತೋರಿಸ್ತೀನಿ. ಅದು ಇದೆಯಲ್ಲ ಸರ್, ಇದು ಕ್ರಾಂಪ್ಟನ್ ಅಲ್ಲಿ ಬೇಸಿಕ್ ಮಾಡಲು. ಬೇಸಿಕ್ ಅಂದ್ರೆ ಕ್ರಾಂಪ್ಟನ್ ಅಲ್ಲಿ ಬೇಸಿಕ್ ಮಾಡಲ್ ಅಷ್ಟೇ. ಬಟ್ ಬೇರೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಇದು ಹೈಯರ್ ಎಂಡ್ ಮಾಡಲ್. ಇದು ನಿಮ್ಗೆ ವಾರಂಟಿ ವೈಸ್ ಬರ್ತೀರಾ ಅಂತಂದ್ರೆ ಈ ಮಾಡಲ್ ಬಂದು ನಿಮಗೆ 2 years ಓವರ್ ಆಲ್ ಕಂಪ್ರೆನ್ಸಿವ್ ವಾರಂಟಿ ಬರುತ್ತೆ. ಲೈಕ್ ಆಟೋ ಇಗ್ನಿಷನ್ ಆಗಿರ್ಬೋದು, ಒಳಗಡೆ ಏನೋ ಇಶ್ಯೂ ಆಗಿರ್ಬೋದು, ಅದೆಲ್ಲ ಬಂದು 2 years ಕವರೇಜ್ ಬರುತ್ತೆ ಸರ್. ಓನ್ಲಿ ಫಾರ್ 5 years ನಿಮಗೆ ಗ್ಲಾಸು ಮತ್ತೆ ಬರ್ನರ್ಸ್ ವಾರಂಟಿ ಇರುತ್ತೆ ಸರ್. ಸರ್ ಗ್ಲಾಸಿಗೆ 5 years ವಾರಂಟಿ ಬರುತ್ತೆ ನಿಮಗೆ. ಇವನ್ ಬರ್ನರ್ಸಿಗೆ 5 years ವಾರಂಟಿ ಬರುತ್ತೆ ನಿಮಗೆ. ಸರ್ ಇದು ಕಾಣ್ತಾ ಇದೆಯಲ್ಲ, ಇದೆಲ್ಲ ಬಂದ್ಬಿಟ್ಟು ಆನ್ಲೈನ್ ಪ್ರೈಸು, ಮಾರ್ಕೆಟ್ ಪ್ರೈಸು ಸರ್. ನಮ್ದು ಇದರಲ್ಲಿ ಅಡಿಷನಲ್ ಡಿಸ್ಕೌಂಟೆಡ್ ಆಫರ್ ಸಿಗುತ್ತೆ. ಇದಾದ್ರೆ ಇದ್ರಲ್ಲಿ ನೆಕ್ಸ್ಟ್ ವರ್ಷನ್ ಬಂದ್ಬಿಟ್ಟು 78 ಸೆಂಟಿಮೀಟರ್ ಬರುತ್ತೆ ನಿಮಗೆ, 2.5 feet ಅಂತಾನೆ ಹೇಳ್ಬೋದು. ಈ ಮಾಡಲು ಕೂಡ ನಿಮಗೆ 4 ಬರ್ನರ್ಸ್ ಆಪ್ಷನ್ ಬರುತ್ತೆ ನಿಮಗೆ ವಿತ್ ಸೆಮಿ ಬ್ರಾಸು ಕಂಪ್ಲೀಟ್ಲಿ. ಈ ಮಾಡಲ್ ಕೂಡ ನಿಮಗೆ ಸ್ಲಿಮ್ ಮಾಡಲ್ ಬರುತ್ತೆ ನಿಮಗೆ. ಅದೇ ಸೇಮ್ ಅವಾಗಲೇ ಏನು ನೋಡಿದ್ರು ಅದರಲ್ಲಿ ಸ್ವಲ್ಪ ಅಪ್ಗ್ರೇಡ್ ಮಾಡಲ್ ಇದು. ಈಗ ಫ್ರಂಟ್ ಅಲ್ಲಿ ಈಗ ಅವಾಗಲೇ ನೋಡಿದ್ದು ಮಾಡಲ್ ಅಲ್ಲಿ ಏನಂದ್ರೆ ಬಿಗ್ ಬರ್ನರ್ಸು ಮತ್ತೆ ಮೀಡಿಯಂ ಬರ್ನರ್ಸು ಬ್ಯಾಕಲ್ಲಿ ಬರ್ತಾ ಇತ್ತು. ಬಟ್ ಈ ಮಾಡಲ್ ಏನಂದ್ರೆ ಬಿಗ್ ಬರ್ನರ್ಸು ಮತ್ತೆ ಮೀಡಿಯಂ ಬರ್ನರ್ಸು ಫ್ರಂಟ್ ಅಲ್ಲೇ ಬರುತ್ತೆ ನಿಮಗೆ. 2.7 ಕಿಲೋವ್ಯಾಟ್ಸ್ ಒಂದು ಬರುತ್ತೆ, 2.5 ಕಿಲೋವ್ಯಾಟ್ಸ್ ಒಂದು ಬರುತ್ತೆ, 1.5 ಕಿಲೋವ್ಯಾಟ್ಸ್ 2 ಬರ್ನರ್ ಬರುತ್ತೆ ನಿಮಗೆ. ಈ ಮಾಡಲ್ ಕೂಡ 2 years ಕಂಪ್ರೆನ್ಸಿವ್ ವಾರಂಟಿ ಬರುತ್ತೆ, 10 years ಮೋಟರ್ ವಾರಂಟಿ ಬರುತ್ತೆ ನಿಮಗೆ. ಬರೀ 4 ಬರ್ನರ್ಸ್ ಎಲ್ಲ ನಿಮಗೆ ಇನ್ ಕೇಸ್ 3 ಬರ್ನರ್ಸ್ ಬೇಕು ಅಂದ್ರೂ ಕೂಡ ಸಿಗುತ್ತೆ ಸರ್. ಹಾಯ್ ಅಂತಮಸ್, ನಿಮ್ಮ ಚಾನಲ್ ಆದಂತ ಮೈ ಬಜಾರ್ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲಾಕ್ ಕಲರ್ ಸಬ್ಸ್ಕ್ರೈಬ್ ಅಂತಿದೆಯಲ್ಲ, ಸೊ ನಿಮಗೆ ಕೆಲವರಿಗೆ ರೆಡ್ ಇರುತ್ತೆ. ಸೊ ನನಗೆ ಇಲ್ಲಿ ವೈಟ್ ಕಲರ್ ಮೇಲೆ ಬ್ಲಾಕ್ ಕಲರ್ ಇದೆ. ಈ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟಚ್ ಮಾಡಿ. ಟಚ್ ಮಾಡಿದ ನಂತರ ಒಂದು ಬೆಲ್ ಐಕಾನ್ ಥರ ಅಂದರೆ ಗಂಟೆ ಸಿಂಬಲ್ ಇದೆ, ಅದನ್ನ ಟಚ್ ಮಾಡಿ. ಆಲ್ ಅಂತ ಟಚ್ ಮಾಡಿದ್ರೆ ಯಾವುದೇ ವಿಡಿಯೋ ಮಾಡಿದ್ರು ನೋಟಿಫಿಕೇಶನ್ ಮುಖಾಂತರ ನಿಮಗೆ ಫಸ್ಟ್ ಬರುತ್ತೆ. ಸರ್ ನಿಮಗೆ ಅವಾಗಲೇ ಕೇಳ್ತಾ ಇದ್ರಿ ಸರ್ ಗಾಳಿಗಂದ್ರೆ ಆಫ್ ಆಗುತ್ತೆ ಹೆಂಗೆ ಸರ್ ಅದು? ಸರ್ ಅದೇ ಮಾಡಲೇ ಇದು. ಈಗ ನೀವು ಅವಾಗಲೇ ನೋಡಿದ್ದು ಓನ್ಲಿ ಕುಕ್ ಟಾಪ್. ನಾನು ಅವಾಗಲೇ ಹೇಳಿದೆ ಸರ್ ಇದರಲ್ಲಿ ಕುಕ್ ಟಾಪ್ ಬರುತ್ತೆ, ಹಾಬು ಬರುತ್ತೆ ಅಂತ ಹೇಳಿ 2 ಥರ ಮಾಡಲು. ಈ ಮಾಡಲ್ ಬಂದು ಹಾಬ್ ಸೀರೀಸ್, ಇಲ್ಲಿ ನೋಡ್ತಾ ಇರ್ಬೋದು. ಅದು ಓನ್ಲಿ ಸ್ಲಿಮ್ ಮಾಡಲ್ ಇತ್ತು. ಇದೊಂಥರ ಡಿಫ್ರೆಂಟ್ ಆಗಿ ಬರುತ್ತೆ ನಿಮಗೆ. ಇದನ್ನು ನೀವು ಬಿಲ್ಟಿನ್ ಬೇಕಾದ್ರೂ ಮಾಡ್ಬೋದು, ಟೇಬಲ್ ಟಾಪ್ ಬೇಕಾದ್ರೂ ಯೂಸ್ ಮಾಡ್ಬೋದು. 2-in-1 ಪರ್ಪಸ್ ಸರ್ ಈ ಮಾಡಲ್ ಬಂದು. ಇದರಲ್ಲಿ ಅಂದ್ರೆ ನಿಮಗೆ 3 ಬರ್ನರ್ಸು 4 ಬರ್ನರ್ಸು ಎಲ್ಲದು ಕೂಡ ಅವೈಲಬಿಲಿಟಿ ಸಿಗುತ್ತೆ. ನೀವು 3 ಬರ್ನರ್ಸ್ ಅಲ್ಲಿ ಹೋಗ್ತೀರಾ ಅಂದ್ರೆ ನಿಮಗೆ ಇದು ಕೂಡ ಸೆಮಿ ಬ್ರಾಸೆ, ಇಲ್ಲಿ ಕಾಣ್ತಾ ಇರ್ಬೋದು. ಇದು ಬಂದ್ಬಿಟ್ಟು ಕಂಪ್ಲೀಟ್ ಬ್ರಾಸ್ ಬರುತ್ತೆ ನಿಮಗೆ. ಇದು ಕೂಡ ಅಲ್ಯೂಮಿನಿಯಂ ಬರುತ್ತೆ, ಸೆಮಿ ಬ್ರಾಸ್ ಮಾಡಲು. ಇದರಲ್ಲಿ ಫುಲ್ಲಿ ಬ್ರಾಸು ಕೂಡ ಆಪ್ಷನ್ ಸಿಗುತ್ತೆ ನಿಮಗೆ. ಆ ಮಾಡಲ್ ನಾನು ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ ನಿಮಗೆ. ಇಲ್ಲಿ ಕಾಣ್ತಾ ಇದೆಯಲ್ಲ ಸರ್, ಇದು ಬಂದ್ಬಿಟ್ಟು ಆಟೋ ಇಗ್ನಿಷನ್. ಇನ್ನು ಮ್ಯಾಚ್ ಬಾಕ್ಸ್ ಆಗಿರ್ಬೋದು, ಲೈಟರ್ ಆಗಿರ್ಬೋದು, ಏನು ಯೂಸ್ ಮಾಡೋ ನೆಸೆಸಿಟಿನೇ ಇಲ್ಲ ಸರ್, ಹಳೆ ಕಾಲದ ಥರ. ಇನ್ಕ್ಲೂಡಿಂಗ್ ಒಂದು ಶೆಲ್ ಹಾಕೊಂಡ್ರೆ ಸಾಕು, ಆಟೋ ಇಗ್ನಿಷನ್ ಇದರಲ್ಲೇ ಬರುತ್ತೆ. ಪ್ಲಸ್ ಸೇಫ್ಟಿ ಡಿವೈಸ್ ಆಪ್ಷನ್. ಸೇಫ್ಟಿ ಡಿವೈಸ್ ಸರ್ ಸೇಫ್ಟಿ ಡಿವೈಸ್ ಅಂದರೆ ಈಗ ನಾರ್ಮಲ್ ಆಗಿ ನೀವು ಸ್ಟವ್ ಯೂಸ್ ಮಾಡ್ತಾ ಇರ್ತೀರಾ, ಇಲ್ಲ ಹಾಲು ಏನಾರ ಉಕ್ತು, ಇಲ್ಲ ಗಾಳಿ ಬಂದಾಗ ಏನಾಗುತ್ತೆ, ಫ್ಲೇಮ್ ಆಫ್ ಆಗೋಯ್ತು. ಇಲ್ಲ ಮಕ್ಕಳು ಯಾರಾದರೂ ಇರ್ತಾರೆ, ಮಕ್ಕಳು ಅಂದರೆ ಗೊತ್ತಾಗಿದೆ ಸರ್, ಸುಮ್ಮನೆ ತೀಟೆ ಜಾಸ್ತಿ, ಬರ್ತಾರೆ ಗ್ಯಾಸ್ ಆನ್ ಮಾಡಿಬಿಡ್ತಾರೆ. ನಮ್ಗೆ ಔಟ್ ಸೈಡ್ ಇರೋರಿಗೆ ಗ್ಯಾಸ್ ಸ್ಮೆಲ್ ಬಂದರೆ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗೋಲ್ಲ. ಅಂಥ ಟೈಮಲ್ಲಿ ಏನಾಗುತ್ತೆ ಅಂದರೆ ಈ ಸೆನ್ಸರ್ ಬಂದು ವಿತಿನ್ 10 seconds ಒಳಗಡೆ 10 seconds ಒಳಗಡೆ ಆಟೋಮೆಟಿಕಲಿ ಗ್ಯಾಸ್ ವಾಲ್ ಕಟ್ ಆಫ್ ಮಾಡುತ್ತೆ. ಓಕೆ, ಅಂದರೆ ಆನ್ ಮಾಡಿ ಅಸ್ಲಿಲ್ಲ ಅಂತಂದರೆ ಹೌದು. ಓಕೆ, ಅಂದರೆ ಇವಾಗ ಓಕೆ ಸರ್, ಇವಾಗ ಈ ಮಕ್ಳು ಯಾರಾದ್ರೂ ಹಿಂಗೆ ತಿರುಗಿಸ್ಬಿಡ್ತಾರೆ, ಈ ತಿರುಗಿದ ತಕ್ಷಣ ಆಟೋಮೆಟಿಕ್ಲಿ ಹತ್ಕೊಳ್ಳುತ್ತಾ? ಇಲ್ಲ, ಹತ್ಕೊಳ್ಳಲ್ಲ. ನೀವು ಪ್ರೆಸ್ ಮಾಡಿದ್ರೆ ಮಾತ್ರ ಹತ್ಕೊಳ್ಳೋದು. ಓಕೆ, ಪ್ರೆಸ್ ಮಾಡಿ ತಿರುಗಬೇಕು. ಪ್ರೆಸ್ ಮಾಡಿ ರೊಟೇಟ್ ಆದರೆ ಮಾತ್ರ ಆನ್ ಆಗುತ್ತೆ. ನೀವು ನಾರ್ಮಲ್ ಆಗಿ ರೊಟೇಟ್ ಮಾಡಿದ್ರೆ ಆನ್ ಆಗೋಲ್ಲ. ಓಕೆ, ಈಗ ಹಾಲು ಬಂದು ಅಲ್ಲಿ ಬಿದ್ದಾಗ ಆಫ್ ಆಗುತ್ತೆ ಅಂತ ಹೇಳ್ತಾ ಇರ್ತಲ್ಲ? ಇಲ್ಲ ಸರ್, ಈಗ ನೋಡಿ ಬರ್ನರ್ಸ್ ನನಗೆ ಫಿಕ್ಸ್ ಮಾಡಿದ್ದೀನಿ ಇಲ್ಲಿ. ಈ ಬರ್ನರ್ಸ್ ಇದೆಯಲ್ಲ, ಇದು ಒಂದೇ ಸಲ ನಾವು ಫ್ಲೇಮ್ ಅಂಟಿಸಿದ್ಮೇಲೆ ಈ ಸೆನ್ಸರ್ಗೆ ಎನಿ ಟೈಮ್ ಫ್ಲೇಮ್ ಟಚ್ ಆಗ್ತಾ ಇರುತ್ತೆ. ಓಕೆ, ಇಲ್ಲಿಗೆ ಫ್ಲೇಮ್ ಟಚ್ ಆಗೋದು ಯಾವಾಗ ಸ್ಟಾಪ್ ಆಗುತ್ತೆ, ವಿತಿನ್ 9 seconds 10 seconds ಒಳಗಡೆ ಗ್ಯಾಸ್ ವಾಲ್ ಆಟೋಮೆಟಿಕಲಿ ಕಟ್ ಆಫ್ ಆಗುತ್ತೆ. ವಿತ್ 2 years ಓವರ್ ಆಲ್ ಕಂಪ್ರೆನ್ಸಿವ್ ವಾರಂಟಿ ಬರುತ್ತೆ, 10 years ಮೋಟರ್ ವಾರಂಟಿ ಬರುತ್ತೆ ನಿಮಗೆ. ಪ್ರೈಸಿಂಗ್ ಅಲ್ಲೂ ಅಷ್ಟೇ ಸರ್, ಎಕ್ಸ್ಪೆಕ್ಟೇಷನ್ಗಿಂತ ಮೀರಿದ ಪ್ರೈಸಿಂಗ್ ನಮ್ಮಲ್ಲಿ ಸಿಗುತ್ತೆ. ಈ ಮಾಡಲಲ್ಲಿ ಏನಂದ್ರೆ ಜಂಬೋ ಬರ್ನರ್ ಬರುತ್ತೆ ಅಡಿಷನಲ್. ಜಂಬೋ ಬರ್ನರ್ ಅಂತ ಏನಂದ್ರೆ 3.5 kilowatts ಒಂದು ಬಿಗ್ ಬರ್ನರ್ ಬರುತ್ತೆ ನಿಮಗೆ. ಇನ್ ಕೇಸ್ ತುಂಬಾ ಜನ ಬಂದಿರ್ತಾರೆ, ಅವರಿಗೆಲ್ಲ ಬಿರಿಯಾನಿ ಮಾಡಬೇಕು, ಸುಮ್ನೆ ಇದ್ರಲ್ಲಿ ಲಿಕ್ವಿಡ್ ಎಷ್ಟಾದ್ ಮಾಡ್ತೀರಾ ಸರ್, ಅದಕ್ಕೆ ದೊಡ್ಡದು ತಗೊಳ್ಳಿ ಅಂತ ಹೇಳೋದು. ದೊಡ್ಡದು ತಗೊಂಡ್ರೆ ಇನ್ನೂ ಬೇಗ ಮಾಡ್ಬೋದಾ, ಅದಕ್ಕೋಸ್ಕರ ಇದು ಜಂಬೋ ಬರ್ನರ್ ಕೊಟ್ಟಿರೋದು ನಿಮಗೆ.
3.5 ಕಿಲೋವ್ಯಾಟ್ಸ್ ಬರ್ನರ್ ಬರುತ್ತೆ. ಇದರಲ್ಲೂ ಕೂಡ ನಿಮಗೆ ಸೇಫ್ಟಿ ಡಿವೈಸ್ ಬರುತ್ತೆ ವಿತ್ ಆಟೋ ಇಗ್ನಿಷನ್ ಆಪ್ಷನ್ ಬರುತ್ತೆ ನಿಮಗೆ. 2 ಇಯರ್ಸ್ ಬಂದ್ಬಿಟ್ಟು ನಿಮಗೆ ಓವರ್ ಆಲ್ ಕಂಪ್ರೆನ್ಸಿವ್ ವಾರಂಟಿ ಬರುತ್ತೆ. 5 ಇಯರ್ಸ್ ಬಂದು ಗ್ಲಾಸು ಮತ್ತೆ ಬರ್ನರ್ಸಿಗೆ ವಾರಂಟಿ ಸಿಗುತ್ತೆ. ಸೊ ನೀವು ಅವಾಗಲೇ ನೋಡಿದ್ರಲ್ಲ, ಅದಕ್ಕಿಂತ ಇದೊಂದು ಸ್ವಲ್ಪ ಅಪ್ಗ್ರೇಡ್ ಮಾಡಲ್. ಇದು ಅಪ್ಗ್ರೇಡ್ ಅಂದರೆ ಇದರಲ್ಲಿ ಏನು ಚೇಂಜಸ್ ಮಾಡಿದ್ದಾರೆ ಅಂತಂದರೆ, ಇದು ಬಂದ್ಬಿಟ್ಟು ಪವರ್ ಕನೆಕ್ಷನ್ ಮಾಡಲು. ನೀವು ಪವರ್ ಕನೆಕ್ಷನ್ ಮಾಡ್ಕೊಂಡ್ರೆ ಸಾಕು, ಕಂಪ್ಲೀಟ್ ಆಟೋ ಇಗ್ನಿಷನ್ ಇದರಲ್ಲೇ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸ್ಪಾರ್ಕ್ ಬರ್ತಾ ಇದೆ ನಿಮಗೆ, ಇದರಲ್ಲಿ ಬರ್ತಾ ಇದೆ ನೋಡಿ, ಕಂಪ್ಲೀಟ್ ಸ್ಪಾರ್ಕ್. ಇದು ವಿತ್ ಪವರ್ ಕನೆಕ್ಷನ್ ಇದ್ರೆ ಇದರಲ್ಲೇ ಬರುತ್ತೆ ನಿಮಗೆ. ಇದು ಕೂಡ ಸೆಮಿ ಬ್ರಾಸ್ ಬರುತ್ತೆ ನಿಮಗೆ. ಇದು ನಿಮಗೆ 2 ಫೀಟಲ್ಲಿ 3 ಬರ್ನರ್ಸು. ಇದು ಬಂದ್ಬಿಟ್ಟು ಕಂಪ್ಲೀಟ್ ಬ್ರಾಸ್ ಬರುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಅಲ್ಯೂಮಿನಿಯಂ ಬರುತ್ತೆ ನಿಮಗೆ. ಅಲ್ಯೂಮಿನಿಯಂ ಬಂದರೂ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರೋಲ್ಲ ನಿಮಗೆ. ಕುಕ್ಕಿಂಗಲ್ಲಿ ಯಾವುದೇ ರೀತಿ ಚೇಂಜಸ್ ಆಗೋಲ್ಲ, ಫ್ಲೇಮಿಂಗಲ್ಲಿ ಯಾವುದೇ ರೀತಿ ಚೇಂಜಸ್ ಆಗೋಲ್ಲ ನಿಮಗೆ. ಈ ಮಾಡಲು ಕೂಡ ನಿಮಗೆ ಇದರಲ್ಲಿ ಅಡಿಷನಲ್ಲು ನಿಮ್ಗೆ ಆ ಮಾಡಲ್ಗಿಂತ ಫ್ಲೇಮ್ ವೈಸಲ್ಲಿ ಏನಂದರೆ, ಈ ಒಂದು ಇಲ್ಲಿ ಬರ್ನರ್ಸ್ ನೋಡ್ತಾ ಇರ್ಬೋದು ಡಿಸೈನ್ ನೀವು, ವಿತ್ 3D ಫ್ಲೇಮ್ ಆಪ್ಷನ್ ಬರುತ್ತೆ ನಿಮಗೆ. 3D ಫ್ಲೇಮ್ ಆಪ್ಷನ್ನು ಹೈ ರೇಂಜ್ ಮಾಡಲ್ ಮಾತ್ರ ಬರೋದು. ಬಟ್ ಕ್ರಾಂಪ್ಟನಲ್ಲಿ ಇವನ್ ಮಿಡಲ್ ವರ್ಷನಲ್ಲೂ ಕೂಡ ನಿಮಗೆ 3D ಫ್ಲೇಮ್ ಆಪ್ಷನ್ ಬರುತ್ತೆ ನಿಮಗೆ. ಇವನ್ 3D ಫ್ಲೇಮ್ ಆಪ್ಷನ್ ಏನಂದರೆ, ಇನ್ ಕೇಸ್ ಒಂದು ಪ್ಯಾನಲ್ ಏನಾದರೂ ಇಟ್ಟಿರ್ತೀರಾ ನೀವು, ಈಗ ನಾರ್ಮಲ್ ಆಗಿ ಹಳೆ ಸ್ಟವಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಸೈಡು ಆಗುತ್ತೆ, ಒಂದು ಸೈಡ್ ಆಗೋಲ್ಲ. ಬಟ್ 3D ಫ್ಲೇಮಲ್ಲಿ 3 ಡೈರೆಕ್ಷನ್ ಆಫ್ ಫ್ಲೇಮ್ ಬರೋದ್ರಿಂದ ನಿಮಗೆ ಒಂದು ಸೇಮ್ ಟೆಂಪ್ರೇಚರ್ ಮೇಂಟೈನ್ ಮಾಡುತ್ತೆ. ಸೇಮ್ ಟೆಂಪ್ರೇಚರ್ ಕೂಡ ಮೇಂಟೈನ್ ಮಾಡುತ್ತೆ ಈ ಮಾಡಲ್ ಬಂದು ನಿಮಗೆ. ಇದರಲ್ಲೇ 3 ಬರ್ನರ್ಸ್ ಆಪ್ಷನ್ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ಬಂದ್ಬಿಟ್ಟು 4 ಬರ್ನರ್ಸ್. ಅದರಲ್ಲೇ 4 ಬರ್ನರ್ಸಲ್ಲಿ 2.5 ಕಿಲೋವ್ಯಾಟ್ಸ್ 2 ಬರ್ನರ್ ಬರುತ್ತೆ, 1.5 ಕಿಲೋವ್ಯಾಟ್ಸ್ 2 ಬರ್ನರ್ ಬರುತ್ತೆ ನಿಮಗೆ. ವಾರಂಟಿ ವೈಸಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ ನಿಮಗೆ. ಸೊ 2.5 ಫೀಟ್ ನೋಡ್ತಾ ಇರ್ಬೋದು, ಅದರಲ್ಲೆಲ್ಲ 2.5 ಕಿಲೋವ್ಯಾಟ್ಸ್ 1.5 ಕಿಲೋವ್ಯಾಟ್ಸ್ ಬರ್ನರ್ಸ್ ಮಾತ್ರ. ಬಟ್ ಇದರಲ್ಲಿ ಜಂಬೋ ಬರ್ನರ್ ಬರುತ್ತೆ. ನಾನು ಅವಾಗಲೇ ಹೇಳಿದೆ ಜಂಬೋ ಬರ್ನರ್ ಅಂದರೆ ಏನು ಅಂತೇಳಿ. 3.5 ಕಿಲೋವ್ಯಾಟ್ಸ್ ಬರ್ನರ್ ಬರುತ್ತೆ ನಿಮಗೆ, ಬಿಗ್ ಬರ್ನರು. ಫ್ಲೇಮ್ ವೈಸಲ್ಲಿ ಆ ಮಾಡಲ್ಗಿಂತ ಇದರಲ್ಲಿ ತುಂಬ ಜಾಸ್ತಿ ಬರುತ್ತೆ ಫ್ಲೇಮ್ ವೈಸು. ಜೆಟ್ ಸೈಜ್ ಎಲ್ಲ ಇನ್ಕ್ರೀಸ್ ಆಗುತ್ತೆ. 3.5 ಕಿಲೋವ್ಯಾಟ್ಸ್ 1 ಬರ್ನರ್ ಬರುತ್ತೆ, 2.5 ಕಿಲೋವ್ಯಾಟ್ಸ್ 1 ಬರ್ನರ್ ಬರುತ್ತೆ ನಿಮಗೆ, 1.5 ಕಿಲೋವ್ಯಾಟ್ಸ್ 2 ಬರ್ನರ್ ಬರುತ್ತೆ ನಿಮಗೆ 78 ಸೆಂಟಿಮೀಟರಲ್ಲಿ. ಇದು ಕೂಡ 2 ಇಯರ್ಸ್ ಕಂಪ್ರೆನ್ಸಿವ್ ವಾರಂಟಿ ಬರುತ್ತೆ ನಿಮಗೆ. 5 ಇಯರ್ಸ್ ಗ್ಲಾಸು ಮತ್ತು ಬರ್ನರ್ಸ್ ವಾರಂಟಿ ಇರುತ್ತೆ. ಇದೆಲ್ಲ ಕಾಣ್ತಾ ಇಲ್ಲ ಸರ್, ಯಾವುದೇ ರೀತಿ ಜೈಂಟೆಡ್ ಮೆಟೀರಿಯಲ್ ಬರಲ್ಲ ನಿಮಗೆ. ಎಲ್ಲ ಕಂಪ್ಲೀಟ್ಲಿ ಒಂದೇ ಒಂದು ಸಿಂಗಲ್ ಮೆಟೀರಿಯಲ್ಲು ನೋಡ್ಬೋದು ನೀವು. ಸುಲಭನಾಗಿ ಹೊಡೆಯೋದೇ ಇಲ್ಲ ಸರ್. ಸರ್ 4 ಬರ್ನರ್ಸಲ್ಲಿ ಈ ಮಾಡಲ್ ಬಂದು ನಿಮಗೆ ಸ್ಟಾರ್ಟಿಂಗ್ ಮಾಡಲ್ ಬರುತ್ತೆ, 2 ಫೀಟ್ ಬರುತ್ತೆ ನಿಮಗೆ. ಸರ್ ಈ ಬರ್ನರ್ಸ್ ನೋಡಿ, ಇದೆಲ್ಲ ಬಂದ್ಬಿಟ್ಟು ನೀವು ಅವಾಗಿಂದ ನೋಡಿದೆಲ್ಲ ನಿಮಗೆ ಸೆಮಿ ಬ್ರಾಸು. ಬಟ್ ಈ ಬರ್ನರ್ಸ್ ಒಂದ್ಸಲಿ ಮುಟ್ಟಿ ಸರ್, ನೋಡಿ ಸರ್, ಈ ಬರ್ನರ್ಸು ಹೆವಿ ಬರುತ್ತೆ. ಹೆವಿ ಇದೆಯಲ್ಲ, ಹೆವಿ ಬರುತ್ತೆ ನಿಮಗೆ. ಕಂಪ್ಲೀಟ್ಲಿ ಫುಲ್ ಬ್ರಾಸ್ ಬರುತ್ತೆ. ಎಲ್ಲ ಬರ್ನರ್ಸು ಕೂಡ ನಿಮಗೆ ಫುಲ್ ಬ್ರಾಸ್ ಬರುತ್ತೆ ನಿಮಗೆ. ಸ್ವಲ್ಪ ವೆಯ್ಟ್ ಜಾಸ್ತಿ ಇದು ಸರ್. ಬ್ರಾಸ್ ಬಂದ್ಬಿಟ್ಟು ನಿಮಗೆ ಕಂಪ್ಲೀಟ್ ತುಂಬ ವೆಯ್ಟ್ ಬರುತ್ತೆ ನಿಮಗೆ. ಓಕೆ. ಸೆಮಿ ಬ್ರಾಸಲ್ಲಿ ನಿಮಗೆ ವೆಯ್ಟ್ ಕಡಿಮೆ ಇರುತ್ತೆ, ಫುಲ್ ಬ್ರಾಸಲ್ಲಿ ಬಂದು ವೆಯ್ಟ್ ಜಾಸ್ತಿ ಬರುತ್ತೆ ನಿಮಗೆ. ಇದಕ್ಕಿಂತ ಅದೊಂದು ಪ್ಲೇಟೇ ಜಾಸ್ತಿ ವೆಯ್ಟ್ ಇರೋಗಿದೆ. ಸೊ ಇದೊಂದು ಇಟ್ಕೊಳ್ಳೋದು ಒಂದೇ, ಅದು ಕಂಪ್ಲೀಟ್ಲಿ ಬರ್ನರ್ಸು ಒಂದೇ. ಓಕೆ. ಅಷ್ಟು ಹೆವಿ ಬರುತ್ತೆ ಬರ್ನರ್ಸಲ್ಲಿ. ಇದರಲ್ಲಿ ಅಂದರೆ 4 ಬರ್ನರ್ಸಲ್ಲಿ ಅಡಿಷನಲ್ ನಿಮಗೆ ಇದರಲ್ಲೂ ಕೂಡ ನಿಮಗೆ ಇನ್ಕ್ಲೂಡಿಂಗ್ ಆಟೋ ಇಗ್ನಿಷನ್ ನಿಮಗೆ ಇದರಲ್ಲಿ ಇನ್ಬಿಲ್ಟ್ ಬರುತ್ತೆ ನಿಮಗೆ. ಓಕೆ. ಪ್ಲಸ್ ಸೇಫ್ಟಿ ಡಿವೈಸ್ ಆಪ್ಷನ್ ಬರುತ್ತೆ ನಿಮಗೆ. ಇಲ್ಲಿ ನೋಡ್ತಾ ಇರ್ಬೋದು, ಸೆನ್ಸರು ನಿಮಗೆ ಹೈ ರೇಂಜ್ ಮಾಡೋದು ಕೂಡ ಬಂದೇ ಬರುತ್ತೆ ನಿಮಗೆ. ನಾನದು ಬೇಸಿಕಲ್ಲೇ ಬರುತ್ತೆ, ಹೈ ರೇಂಜ್ ಮಾಡೋದು ಬರೋಲ್ವಾ ಸರ್, ಬಂದೇ ಬರುತ್ತೆ. ಅಂತ ಟೈಮಲ್ಲಿ ಇಲ್ಲಿ ಅಡುಗೆನೂ ಮಾಡಬೇಕು, ಇಲ್ಲಿ ಕೆಲಸನೂ ಮಾಡಬೇಕು, ಅಂಥವರಿಗೆ ತುಂಬ ಬೆನಿಫಿಟ್ ಆಗುತ್ತೆ. ಇದೇ ಅಂದರೆ ಈ ಬಿಗ್ ಬರ್ನರ್ ಏನು ಕಾಣಿಸ್ತಾ ಇದೆಯೋ ಅಪ್ ಟು 3 ಅವರ್ಸು ನೀವು ಟೈಮರು ಕೂಡ ಸೆಟ್ ಮಾಡ್ಕೋಬೋದಾಗುತ್ತೆ. ಇಲ್ಲಿ ಕಾಣ್ತಾ ನೋಡ್ತಾ ಇರ್ಬೋದು, ಯಾವುದೇ ಎಲೆಕ್ಟ್ರಿಕ್ ಸ್ಟವ್ಗಳು ಬರುತ್ತಲ್ಲ ಆ ಥರ ಇದೆ. ಎಲೆಕ್ಟ್ರಿಕ್ ಥರನೇ, ಆದರೆ ಗ್ಯಾಸ್ ಕನೆಕ್ಷನ್ ಬೇಕೇ ಬೇಕು. ಅಲ್ಲ, ಆ ಥರ ಫೀಚರ್ ಕೊಟ್ಟಿದ್ದು. ಟೈಮರ್ ಎಲ್ಲ ಆನ್ ಮಾಡಿಬಿಟ್ರೆ ಟೈಮರ್ ಎಲ್ಲ ಆನ್ ಮಾಡ್ಕೊಬೋದು ನೀವು ಎಷ್ಟು ನಿಮಿಷ ಸೆಟ್ ಮಾಡ್ತಿರೋ ಅಷ್ಟು ನಿಮಿಷ ಆಗ್ತಿರಂಗೆ ಕಂಪ್ಲೀಟ್ಲಿ ಸ್ಟವ್ ಆಟೋಮೆಟಿಕಲಿ ಅದೇ ಆಫ್ ಆಗುತ್ತೆ. ಗ್ಯಾಸ್ ವಾಲೆ ಕಟ್ ಆಫ್ ಆಗುತ್ತೆ ನಿಮಗೆ. 45 kg ವೇಟ್ ತಡೆಯುತ್ತೆ. ಇದಕ್ಕೆಲ್ಲ ಗ್ಲಾಸ್ ವ್ಯಾರಂಟಿ ಎಲ್ಲ ಸರ್ ಎಲ್ಲಾದರೂ ಕೂಡ ನಿಮಗೆ 2 ಇಯರ್ಸ್ ಕಂಪ್ರೆನ್ಸಿವ್ ವಾರಂಟಿ, 5 ಇಯರ್ಸ್ ಗ್ಲಾಸು ಮತ್ತು ಬರ್ನರ್ಸ್ ವಾರಂಟಿ ಇರುತ್ತೆ ನೋಡಿ. ಆಟೋಮೆಟಿಕಲಿ ಈಗ 10 ಸೆಕೆಂಡ್ಸು 6 5 4 ಇದು ಕಂಪ್ಲೀಟ್ಲಿ ನಿಮ್ಗೆ ಆಫ್ ಆದರೂ ಕೂಡ 5 ಸೆಕೆಂಡ್ಸ್ ಮತ್ತೆ ಬೀಪ್ ಸೌಂಡ್ ಬರುತ್ತೆ. ಅದು ಹೇಳ್ತಾ ಇದೆ, ನಾನು ಆಫ್ ಆಗಿದ್ದೀನಿ ಅಂತ ಹೇಳಿ. ಅಡಿಗೆ ಆಗೈತೆ, ಬಂದು ಊಟ ಮಾಡಿ, ಆಫ್ ಆಗಿದ್ದೀನಿ ಅಂತ ಹೇಳ್ತಾ ಇದೆ. ಬಟ್ ಕೇಳಿಸ್ಕೊಂತ ಇಲ್ಲ ಯಾರೂ. ಯಾರು ಪಕ್ಕದಲ್ಲಿದ್ದು ಮಾಡ್ಬೇಕು. ಇವಾಗ ಇದ್ದಿದ್ರೆ ನಾನೇ ಆಫ್ ಮಾಡ್ತಿದ್ದೆ, ಏನೂ ಇಲ್ಲ, ಅದೇ ಆಫ್ ಆಗ್ಬಿಡುತ್ತೆ ಸರ್. ನೀವೇನಕ್ಕೆ ಆಫ್ ಮಾಡ್ತೀರಾ? ನೀವು ಬಂದ ಇಕ್ಕೊಂಡು ಊಟ ಮಾಡೋದಷ್ಟೇ. ಈ ಮಾಡಲ್ ಬಂದು ನಿಮಗೆ 2.5 ಫೀಟು 78 ಸೆಂಟಿಮೀಟರ್ ಬರುತ್ತೆ ನಿಮಗೆ. 3 ಬರ್ನರ್ಸು. ಓಕೆ. 3.5 ಕಿಲೋವ್ಯಾಟ್ಸ್ ಜಂಬೋ ಬರ್ನರ್ 1 ಬರುತ್ತೆ, ದೊಡ್ಡ ಬರ್ನರು. ವಿತ್ ಮೀಡಿಯಂ ಬರ್ನರ್ 1 ಬರುತ್ತೆ. ಸ್ಮಾಲ್ ಬರ್ನರ್ ಅಂದರೆ ಸ್ಮಾಲ್ ಬರ್ನರ್ ಅಲ್ಲ ಇದು. ಈ ಬರ್ನರ್ಸ್ನಿಗೆ ಇದು ಸ್ಮಾಲ್ ಬರ್ನರ್ಸ್ ಅಂತ ಹೇಳ್ಬೋದು ಅಷ್ಟೇ. ಇದರಲ್ಲೂ ಕೂಡ ನಿಮಗೆ ಕಂಪ್ಲೀಟ್ಲಿ ವಿತ್ ಆಟೋ ಇಗ್ನಿಷನ್ ಆಪ್ಷನ್ ಬರುತ್ತೆ. ಪ್ಲಸ್ ಸೇಫ್ಟಿ ಡಿವೈಸ್ ಆಪ್ಷನ್ ಇರುತ್ತೆ ನಿಮಗೆ. ಸೇಫ್ಟಿ ಡಿವೈಸ್ ಆಪ್ಷನ್ ಬರುತ್ತೆ, ಸೆನ್ಸರ್ ಬರುತ್ತೆ, ಇನ್ಕ್ಲೂಡಿಂಗ್ ಟೈಮರು ಕೂಡ ಇದರಲ್ಲೂ ಬರುತ್ತೆ ನಿಮಗೆ. 78 ಸೆಂಟಿಮೀಟರು. 78 ಬಿಟ್ಟರೆ ಸೇಮ್ 78 ಸೆಂಟಿಮೀಟರಲ್ಲಿ 4 ಬರ್ನರ್ಸು. ಓಕೆ. 4 ಬರ್ನರ್ಸ್ ಆಪ್ಷನ್ ಸಿಗುತ್ತೆ ನಿಮಗೆ. ಈಗ ಒಬ್ಬರು 3 ಯೂಸ್ ಮಾಡ್ತಾರೆ, ಒಬ್ಬರು ಮಾಡೋಲ್ಲ. ಅಂಥವರಿಗೆ 4 ಬರ್ನರ್ಸ್ ತುಂಬ ಬೆನಿಫಿಟ್ ಆಗುತ್ತೆ ಸರ್. 4 ಬರ್ನರ್ಸ್ ಇದು 78 ಸೆಂಟಿಮೀಟರ್ ಇದ್ರೂ ಕೂಡ ಸ್ಪೇಸ್ ಎಷ್ಟಿದೆ ನೋಡಿ ಸರ್.
ಸ್ಪೇಸ್ ಬಂದು ತುಂಬ ಸ್ಪೇಸ್ ಸಿಗುತ್ತೆ ನಿಮಗೆ. 3.5 ಕಿಲೋವ್ಯಾಟ್ಸು ವಿತ್ 3D ಫ್ಲೇಮ್ ಆಪ್ಷನ್ನು, ಕಂಪ್ಲೀಟ್ಲಿ 3D ಫ್ಲೇಮ್ ಆಪ್ಷನ್ ಬರುತ್ತೆ. ಫ್ಲೇಮ್ ವೈಸಲ್ಲಿ ಯಾವುದೇ ರೀತಿ ಕಾಂಪ್ರಮೈಸೇ ಇಲ್ಲ ಈ ಮಾಡಲು. 2.5 ಕಿಲೋವ್ಯಾಟ್ಸ್ 1 ಬರ್ನರ್ ಬರುತ್ತೆ ನಿಮಗೆ, 1.5 ಕಿಲೋವ್ಯಾಟ್ಸ್ 2 ಬರ್ನರ್ ಬರುತ್ತೆ ನಿಮಗೆ. ಬಟ್ ಅದೇ ಥರ ಇದು 4 ಇದೆ, ಸ್ವಲ್ಪ ದೊಡ್ಡದಿದೆಯಲ್ಲ ಸರ್. ಇದು 78 ಸೆಂಟಿಮೀಟರ್ ಅಷ್ಟೇ. ಎಲ್ಲರೂ 78 ಯೂಸ್ ಮಾಡ್ತಾರ, ನಂಗೆ ಇನ್ನೂ ದೊಡ್ಡದು ಬೇಕು ಅಂತಾರೆ ಜನ. ಎಷ್ಟು ಸಾಕಲ್ಲ, ಇನ್ನೂ ಸ್ವಲ್ಪ ದೊಡ್ಡದಾಗಿ ಇನ್ನೂ ಬೇಕು ಅಂದ್ರೆ ಜಾಸ್ತಿ. ಈ ಮಾಡಲ್ ಬಂದು ನಿಮಗೆ 3 ಫೀಟ್ ಮಾಡೋದು 90 ಸೆಂಟಿಮೀಟರ್. ಓಕೆ, 90 ಸೆಂಟಿಮೀಟರ್ 3 ಫೀಟ್ ಬರುತ್ತೆ ನಿಮಗೆ. ಇದರಲ್ಲಿ ಏನಂದ್ರೆ ಸೇಮ್ ಫೀಚರ್ಸು, ಸ್ಪೇಸ್ ಜಾಸ್ತಿ ಆಗುತ್ತೆ. ಹೌದು, ಸ್ಪೇಸ್ ಜಾಸ್ತಿ ಆಗುತ್ತೆ ನಿಮಗೆ. ಬಜೆಟ್ ವೇಸ್ಗೆ ಹೋದ್ರೆ 1,000-2,000 ಜಾಸ್ತಿ ಸರ್. ಒಂದೇ $1,000 ಅಷ್ಟೇ ಸರ್. ದೊಡ್ಡದೇ ತಗೋತಾರ ಹಂಗಾದ್ರೆ, ದೊಡ್ಡದೇ ದೊಡ್ಡದಾಗೆ ಕಾಣಿಸ್ತಾರೆ. $1,000 ಯಾವ ಲೆಕ್ಕ ಸರ್, ಅದು ಈಗಿನ ಕಾಲದಲ್ಲಿ. ಅದು ನಾವು ಕೂಡ ಪ್ರೈಸಿಂಗ್ ಅಲ್ಲಿ $1,000 ಅಲ್ಲ, $2,000 ಇನ್ನೂ ಹೊರಟೋಗಿರ್ತೈತೆ ಅಲ್ಲಿ. ನೋಡಿ ಸರ್, 5 ಬರ್ನರ್ಸು ವಿತ್ಲಿಟ್ಲಿ ಕಂಪ್ಲೀಟ್ ನಿಮಗೆ ಸೆಟಪ್ ಮಾಡಿಬಿಟ್ಟಿದ್ದೀವಿ. ಒಂಥರ ಕಂಪ್ಲೀಟ್ ಸೆಟಪ್ಪು ಬಿಲ್ಟಿನೇ ಮಾಡಿದ್ದೀವಿ. 5 ಬರ್ನರ್ಸು, ಬಿಗ್ ಬರ್ನರ್ ಬರುತ್ತೆ ನಿಮಗೆ, ಮೀಡಿಯಂ ಬರ್ನರ್ 2 ಬರುತ್ತೆ, 1.5 ಕಿಲೋವ್ಯಾಟ್ಸು ನಿಮಗೆ ಸ್ಮಾಲ್ ಬರ್ನರ್ 2 ಬರುತ್ತೆ ನಿಮಗೆ, ವಿತ್ ಟೈಮರ್ ಬರುತ್ತೆ. ಇದರಲ್ಲೂ ಕೂಡ ನೀವು ನಾಪ್ಸಲ್ಲೆಲ್ಲ ನೋಡ್ತಿರ್ಬೋದು, ಇದರಲ್ಲೂ ಕೂಡ ಕಂಪ್ಲೀಟ್ ಎಲ್ಲವುದು ಅಲ್ಯೂಮಿನಿಯಂ ನಾಪ್ಸೆ. ಪ್ಲಾಸ್ಟಿಕ್ ಅಲ್ಲ, ಅಲ್ಯೂಮಿನಿಯಮು. ಮಿಕ್ಸಿಲ್ ಬರ್ತಾವಲ್ಲ ಪ್ಲಾಸ್ಟಿಕ್ಕು, ಆ ಥರ ಯೂಸೇ ಮಾಡಲ್ಲ ಇದರಲ್ಲಿ. ಕಂಪ್ಲೀಟ್ ಅಲ್ಯೂಮಿನಿಯಂ ನಾಪ್ಸ್ ಬರುತ್ತೆ ನಿಮಗೆ. ನೋಡಿ ಸರ್, ಇಲ್ಲೇ ಟಚ್ ಮಾಡಿ ನೋಡಿದ್ರಾ, ನಾಪ್ಸಲ್ಲೆಲ್ಲ ಬಂದ್ಬಿಟ್ಟು ನಿಮಗೆ ಸೇಮ್ ಕ್ವಾಲಿಟಿನೇ ಮೇಂಟೈನ್ ಮಾಡ್ತಾರೆ. ಈ ಮಾಡಲ್ ಬಂದು ನಿಮಗೆ ಐರ್ಲ್ಯಾಂಡ್ ಚಿಮ್ನಿ, ಒಂದು ಓಪನ್ ಕಿಚನ್ನಿಗೆ ತುಂಬ ಸೂಟೇಬಲ್ ಮಾಡಲ್ ಇದು. ಡೈರೆಕ್ಟ್ ನಿಮಗೆ ಸೀಲಿಂಗಲ್ಲೇ ಫಿಟ್ ಮಾಡ್ಬೋದು. ಓಕೆ, 1000 ವೆಯ್ಟ್ ಇರುತ್ತಾ ಹೇಗೆ ಸರ್? ವೆಯ್ಟ್ ಅಂದರೆ ನಾರ್ಮಲ್ ವೆಯ್ಟ್ ಬಂದೇ ಬರುತ್ತೆ ಸರ್. ಓಕೆ, ಯಾಕಂದರೆ ಕ್ವಾಲಿಟಿನಲ್ಲಿ ಕಾಂಪ್ರಮೈಸಿಂಗ್ ಇಲ್ಲ, ಪ್ರೈಸಿಂಗಲ್ಲೂ ಕಾಂಪ್ರಮೈಸ್ ಇಲ್ಲ ಇವ್ರದ್ದು. ಪ್ರೈಸಿಂಗ್ ಕಡಿಮೆ ಕೊಡ್ತಾರೆ, ಕ್ವಾಲಿಟಿ ಇಲ್ವಾ ಅಂತೇಳಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕ್ಕೆ ಬೇಡ. ಯಾಕಂದರೆ ಚಿಮ್ನಿ ಬಂದು ಕ್ರಾಂಪ್ಟನಲ್ಲಿ ಹೊಸದಾಗಿ ಬಿಟ್ಟಿರ್ಬೋದು 4 ವರ್ಷದಿಂದ, ಬಟ್ ಕ್ರಾಂಪ್ಟನ್ ಕಂಪ್ನಿ ಹೊಸದಲ್ಲ ಸರ್. ಹಾಗೆ ಕಂಪ್ನಿ ಹೊಸದಲ್ಲ. 1350 ಸೆಕ್ಷನ್ ಪವರ್ ಬರುತ್ತೆ. ಫ್ಯಾನ್ ಸ್ಪೀಡ್ ಬಂದು ಇದರಲ್ಲೂ ಕೂಡ 3 ಸ್ಪೀಡ್ ಆಪ್ಷನ್ ಬರುತ್ತೆ ನಿಮಗೆ. 3 ಸ್ಪೀಡ್ ಆಪ್ಷನ್ ಬರುತ್ತೆ ನಿಮಗೆ. ಈ ಥರ ಮಾಡಲ್ಸು ಕೂಡ ಸಿಗುತ್ತೆ ನಿಮಗೆ ಇದರಲ್ಲೂ. ಚೆನ್ನಾಗಿದೆ. ಈ ಥರ ಸಿಂಪಲ್ ಆಗಿ ಮನೆ ಮುಂಗಡೆ ಕಿಚನ್ ಮಾಡಿಕೊಂಡು, ಅದೇ ಮನೆ ಒಳಗೆ ಹೌದು ಸರ್, ಕಾರ್ನರ್ ಮಾಡೋಕ್ಕಿಂತ ಸೆಂಟ್ರಲ್ ಮಾಡ್ಕೊಂಡ್ರೆ ತುಂಬ ಒಂದು ಪ್ರೀಮಿಯಂ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ಅಂದರೆ ನಿಮಗೆ ಟೈಮರು ಕೂಡ ಸೆಟ್ ಮಾಡ್ಬೋದು, ಎಷ್ಟು ನಿಮಿಷಕ್ಕೆ ಆಫ್ ಆಗಬೇಕು ಅಂತೇಳಿ. ಟೈಮರ್ ಕೂಡ ಸೆಟ್ ಮಾಡಿದ್ರೆ ಅಷ್ಟು ನಿಮಿಷಕ್ಕೆ ಆಟೋಮೆಟಿಕಲಿ ಸೆನ್ಸರ್ ಇದೆಯಾ, ಆನ್ ಮಾಡಿದ್ರೆ ಹೋಗೋದು. ಸೊ ಈ ಮಾಡಲಲ್ಲಿ ನಿಮಗೆ ಆಟೋ ಸೆನ್ಸರ್ ಎಲ್ಲ ಬರೋಲ್ಲ ನಿಮಗೆ, ಮ್ಯಾನ್ಯುವಲ್ ಮಾತ್ರ. ಸರ್ ನಿಮೀಗ ಇಲ್ಲಿ ತನಕ ನೋಡಿದ್ದು ಚಿಮ್ನಿ ನೋಡಿದ್ರಿ, ಹಾಬ್ ನೋಡಿದ್ರಿ, ಅವೆರಡೇ ಅಲ್ಲ. ನಮ್ಮ ಹತ್ರ ಮೈಕ್ರೋವೇನ್ ಇದೆ, ಡಿಶ್ ವಾಷರ್ ಇದೆ, ಓವೆನ್ ಇದೆ. ಈಗ ಈ ಮಾಡಲ್ ಬಂದ್ಬಿಟ್ಟು ನಿಮಗೆ ಮೈಕ್ರೋವೇವ್ ಅಂದರೆ ಏನಂದರೆ, ಈ ಮಾಡಲು 20 ಲೀಟರ್ ಕೆಪಾಸಿಟಿ ವಿತ್ ಬಿಲ್ಟಿನ್ ಮಾಡಲ್ ಬರುತ್ತೆ ನಿಮಗೆ. ನಾರ್ಮಲ್ ಆಗಿ ಮೈಕ್ರೋವೇವ್ ಅಂದರೆ 2 ಥರ ಬರುತ್ತೆ, ಫ್ರೀ ಸ್ಟ್ಯಾಂಡು ಮತ್ತು ಬಿಲ್ಟಿನ್ನು. ಕ್ರಾಂಪ್ಟನಲ್ಲಿ ಯಾವುದೇ ರೀತಿ ನಿಮಗೆ ಫ್ರೀ ಸ್ಟ್ಯಾಂಡ್ ಬರೋಲ್ಲ, ಬಿಲ್ಟಿನ್ ಬರುತ್ತೆ ನಿಮಗೆ. 20 ಲೀಟರ್ ಕೆಪಾಸಿಟಿ, ಸೋಲೋ ಮಾಡಲ್ ಅಂತಲೇ ಹೇಳ್ಬೋದು. ಓನ್ಲಿ ಫಾರ್ ಹೀಟಿಂಗ್ ಪರ್ಪೋಸು. ಹೀಟಿಂಗ್ ಪರ್ಪೋಸ್ ಅಂದರೆ ಇನ್ ಕೇಸ್ ನೀವು ಔಟ್ಸೈಡಿಂದ ತೊಗೊಂಬಂದಿರೋ ಫುಡ್ ಆಗಿರ್ಬೋದು, ಅದನ್ನು ರೀಹೀಟ್ ಮಾಡ್ಕೊಳ್ಳೋದು. ನಾರ್ಮಲಾಗಿ ಎಲ್ಲರಲ್ಲೂ ಅಷ್ಟೇ ಬರೋದು. ಬಟ್ ಇದರಲ್ಲಿ ಇನ್ಕ್ಲೂಡಿಂಗ್ ಡೀಪ್ ಫ್ರೋಸ್ಟು ಕೂಡ ಬರುತ್ತೆ ನಿಮಗೆ. ಈಗ ಸಪೋಸ್ ನೀವು ಫ್ರಿಡ್ಜಲ್ಲಿ ಏನಾದರೂ ಇಟ್ಟಿರ್ತೀರಾ, ತುಂಬ ಗಟ್ಟಿಯಾಗಿರುತ್ತೆ, ನೀವು ಅದನ್ನು ವಾರ್ಮ್ ಇದಕ್ಕೆ ತೊಗೊಂಬರ್ಬೇಕು ಅಂದರೆ ಮಿನಿಮಮ್ 2-3 ಅವರ್ಸ್ ತೊಗೊಳುತ್ತೆ. ಸೇಮ್ ಅದನ್ನೇ ನೀವು ಓವೆನ್ ಮೈಕ್ರೋವೇವ್ ಇಡೋದ್ರಿಂದ ವಿತಿನ್ 2 ಮಿನಿಟ್ಸಲ್ಲಿ ನಿಮಗೆ ನಾರ್ಮಲ್ ಇದಕ್ಕೆ ಬಂದ್ಬಿಡುತ್ತೆ. ಓಕೆ, ಈ ಮಾಡಲ್ ಸೋಲೋ ಮಾಡಲ್ ಬಿಟ್ಟರೆ ಇದರಲ್ಲಿ ನಿಮಗೆ ಕನ್ವೆನ್ಷನ್ ಮಾಡಲ್ ಬರುತ್ತೆ ನಿಮಗೆ. ಇದು 20 ಲೀಟರ್ ಕೆಪಾಸಿಟಿ, ಇದು ಬಿಟ್ಟರೆ 25 ಲೀಟರ್ಸ್ ಬರುತ್ತೆ ನಿಮಗೆ. ಸರ್ ಇದೆಯಲ್ಲ, ಈ ಮಾಡಲ್ ಬಂದು ಅದರಲ್ಲೇ ಪ್ರೀಮಿಯಂ ಮಾಡಲ್. ಇದು ಮೈಕ್ರೋವೇವಲ್ಲಿ ಪ್ರೀಮಿಯಂ ಮಾಡಲು 25 ಲೀಟರ್ ಕೆಪಾಸಿಟಿ ಬರುತ್ತೆ ನಿಮಗೆ. ಕಂಪ್ಲೀಟ್ಲಿ ಟಚಬಲ್ ಆಪ್ಷನ್ನು, ಕಂಪ್ಲೀಟ್ಲಿ ಟಚಬಲ್ಲೇ ಇರುತ್ತೆ ನಿಮಗೆ. ಅಪ್ ಟು 180 ಡಿಗ್ರಿ ನೀವು ಟೆಂಪ್ರೇಚರ್ ಸೆಟ್ ಮಾಡ್ಕೋಬೋದು. ನಿಮಗೆ ಏನು ಈಗ ಯಾವ ಥರ ಕುಕ್ಕಿಂಗ್ ಮಾಡ್ತಾ ಇದ್ದೀರಾ, ಕುಕ್ಕಿಂಗ್ ಕೂಡ ಮಾಡ್ಬೋದು ಇದರಲ್ಲಿ. ಕುಕ್ಕಿಂಗ್ ಕೂಡ ಮಾಡ್ಕೋಬೋದು ಸರ್. ನೀವು ಅವಾಗಲೇ ನೋಡಿದ್ದು ಓನ್ಲಿ ಸೋಲೋ ಮಾಡಲು ಹೀಟಿಂಗ್ ಪರ್ಪಸ್ ಮಾತ್ರ. ಬಟ್ ಈ ಮಾಡಲ್ ಏನಂದರೆ ವಿತ್ ನಿಮಗೆ ರೀಟು ಮಾಡ್ಕೋಬೋದು, ಡಿಫ್ರೋಸ್ಟು ಮಾಡ್ಕೋಬೋದು, ಕುಕ್ಕಿಂಗು ಮಾಡ್ಕೋಬೋದು. ಓಕೆ, ಆ ಥರ ಎಲ್ಲ ಇದೆ. ಎಲ್ಲ ಥರದ್ದು ಆಪ್ಷನ್ ಬರುತ್ತೆ. ವಿತ್ ಗ್ರಿಲ್ ಆಪ್ಷನ್ ಬರುತ್ತೆ ನಿಮಗೆ. 25 ಲೀಟರ್ ಕೆಪಾಸಿಟಿ ಇಲ್ಲಿ ನೋಡ್ತಿರ್ಬೋದು. ನಾರ್ಮಲ್ ಆಗಿ ಓವೆನ್ನು ಮೈಕ್ರೋವೇವ್ ಏನಾಗುತ್ತೆ ಅಂದರೆ ನಿಮಗೆ ವೇವ್ಸಲ್ಲಿ ವರ್ಕ್ ಆಗುತ್ತೆ. ಓವೆನಲ್ಲಿ ಹೀಟಿಂಗ್ ಕಾಯಿಲಲ್ಲಿ ವರ್ಕ್ ಆಗುತ್ತೆ ನಿಮಗೆ. ಪಿಜ್ಜಾ, ಬರ್ಗರ್, ರೆಸಿಪಿ ಎಲ್ಲ ಥರದ ಐಟಮು ಕೂಡ ಮಾಡ್ಕೋಬೋದಾಗುತ್ತೆ ಸರ್. ಓಕೆ, ಅದಕ್ಕಿಂತ ಕೆಳಗೆ ದೊಡ್ಡದಾಗಿದೆ ಸರ್. ಇದೆಯಲ್ಲ, ಈ ಮಾಡಲು ಮೈಕ್ರೋವೇವ್ ಮಾತ್ರ. ಇದೆಯಲ್ಲ ಮೈಕ್ರೋವೇವ್ ಓವೆನ್ ಅಂತ ಹೇಳ್ಬೋದು. ಓವರ್ ಆಗಿರುತ್ತೆ ಅಂತ ಅಲ್ಲ ಸರ್, ಓವರ್ ಫ್ಯೂಚರ್ಸ್ ಬರುತ್ತೆ ಇದರಲ್ಲಿ. ಅದಕ್ಕಿಂತ ಇದರಲ್ಲಿ ಏನು ಸರ್ ನೋಡಿದ್ರಲ್ಲ, ಅದಷ್ಟೇ ಅಲ್ಲ. ಇದು ನೋಡಿ, ಇದು ಎಷ್ಟು ಕೆಪಾಸಿಟಿ ಇದೆ, 78 ಲೀಟರ್ ಕೆಪಾಸಿಟಿ ಸರ್. ಇದು 78 ಲೀಟರ್ ಕೆಪಾಸಿಟಿ ನಿಮಗೆ. ವಿತ್ ನಿಮಗೆ ಕಂಪ್ಲೀಟ್ಲಿ ಎಲ್ಲಾವುದು ನಿಮಗೆ ರ್ಯಾಕ್ಸ್ ಬರುತ್ತೆ ನಿಮಗೆ ಸರ್. ತಂದೂರಿನ ಒಂದು ಕೋಳಿ ತಗೊಂಬಂದು ಚುಚ್ಬಿಟ್ಟು ಹಂಗೆ ಇಕ್ಬಿಟ್ಟು ಹಂಗೆ ಬಾರ್ಬಿಕ್ಯೂ ಮಾಡಿಬಿಟ್ರೆ ಇಲ್ಲೇ ತಿನ್ಬಿಡ್ಬೋದು ಎಲ್ಲರೂ.
ಮಸ್ತ್ ಅಲ್ಲ. ಇಲ್ಲೇ ಈಗಲೇ ತಿನ್ಬಿಡ್ಬೋದು, ಎಲ್ಲ ರೆಡಿ ಇದೆ. Just- ಕೋಳಿ ಒಂದಿಲ್ಲ ಅಷ್ಟೇ, ಕೋಳಿ ಒಂದು ಸಿಗಾಕ್ಬಿಟ್ಟು ಹಂಗೆ ಹಾಕ್ಬಿಟ್ಟು ಉಪ್ಪು ಖಾರ ಅಷ್ಟೇ ಸರ್. ವಿತ್ ಬಾರ್ಬಿಕ್ಯೂ ಸೀರೀಸ್ ಬರುತ್ತೆ ನಿಮಗೆ ಇದೇ ಮಾಡಲಲ್ಲಿ. ಬೇಸಿಕ್ ಮಾಡಲಲ್ಲೇ ಬಾರ್ಬಿಕ್ಯೂ ಆಪ್ಷನ್ ಬರುತ್ತೆ ನಿಮಗೆ, ವಿತ್ ಏರ್ ಫ್ರೈಯರ್ ಆಪ್ಷನ್ ಬರುತ್ತೆ ನಿಮಗೆ. ಸರ್ ನಾರ್ಮಲ್ ಆಗಿ ಓವೆನಲ್ಲಿ ಏನೇನು ಮಾಡ್ಬೋದು, ಬೇಕಿಂಗ್ ಮಾಡ್ಬೋದು, ಕುಕಿಂಗ್ ಮಾಡ್ಬೋದು, ರೋಸ್ಟಿಂಗ್ ಮಾಡ್ಬೋದು, ಎಲ್ಲ ಮಾಡ್ಕೋಬೋದು. ಎಲ್ಲ ಮಾಡ್ಕೋಬೋದು ನೀವು. ಅಪ್ ಟು 450 ಡಿಗ್ರಿ ಟೆಂಪ್ರೇಚರ್ ಸೆಟ್ ಮಾಡ್ಕೋಬೋದು. ಈ ಮಾಡಲಲ್ಲಿ ನಿಮಗೆ ಆಟೋಮೆಟಿಕಲಿ ಏರ್ ಫ್ರೈಯರ್ ಆಪ್ಷನ್ ಬರುತ್ತೆ ನಿಮಗೆ. ಬೇರೆ ಯಾವ ಓವೆನಲ್ಲಿ ಏರ್ ಫ್ರೈಯರ್ ಇಲ್ಲ, ಇದರಲ್ಲಿ ಇನ್ಕ್ಲೂಡಿಂಗು ಏರ್ ಫ್ರೈಯರ್ ಆಪ್ಷನ್ ಬರುತ್ತೆ ನಿಮಗೆ. ಓಕೆ. ಕೆಪಾಸಿಟಿ ವೈಸ್ ಜಾಸ್ತಿ ಬರುತ್ತೆ, 78 ಲೀಟರ್ ಕೆಪಾಸಿಟಿ. ಇದರಲ್ಲಿ ಟೋಟಲ್ಸು ನಿಮಗೆ 5 ಮಾಡಲ್ಸ್ ಇದೆ ನಿಮಗೆ. ಈ ಮಾಡಲ್ ಬಂದು ಸ್ಟಾರ್ಟಿಂಗ್ ಮಾಡಲ್ಲು, ಇದು ಬಿಟ್ಟರೆ ನೆಕ್ಸ್ಟ್ ಇನ್ನೂ ಒಂದು ಮಾಡಲ್ ಬರುತ್ತೆ ನಿಮಗೆ. ಹಾಂ ಸರ್, ಎಲ್ಲ ಮಾಡಲ್ 2 ಇಯರ್ಸು ಓವರ್ ಆಲ್ ಕಂಪ್ರೆನ್ಸಿವ್ ವಾರಂಟಿ ಇರುತ್ತೆ, 3 ಇಯರ್ಸ್ ಮ್ಯಾಗ್ನೆಟ್ರಾನ್ ಮತ್ತು ಕ್ಯಾವಿಟಿ ವಾರಂಟಿ ಇರುತ್ತೆ ನಿಮಗೆ. ಎಲ್ಲ ಕಂಪ್ಲೀಟ್ಲಿ ಸ್ಟೈನ್ಲೆಸ್ ಸ್ಟೀಲ್ ಕ್ಯಾವಿಟಿ, ಸೆರಾಮಿಕ್ ಕೋಟೆಡ್ ಬರುತ್ತೆ ನಿಮಗೆ. ಯಾವುದೇ ಕ್ಲೀನಿಂಗ್ ಪರ್ಪೋಸು ಕೂಡ ಈಸಿನೇ ಇರುತ್ತೆ. ಇದರಲ್ಲಿ ಇನ್ನೂ ಒಂದು ಸ್ವಲ್ಪ ಹೈಲೈಟ್ ಮಾಡಲು ಹೋಗ್ತೀರಾ ಅಂದರೆ, ಇದರಲ್ಲಿ ಏನಂದರೆ ನಿಮಗೆ ಅದರಲ್ಲಿ ಅಡಿಷನಲ್ ಫ್ಯೂಚರ್ಸು ಆಟೋಮೆಟಿಕಲಿ ಅದೇ ಕ್ಲೀನಿಂಗ್ ಆಪ್ಷನ್. ಇದರಲ್ಲಿ ಅಂದರೆ ನಿಮಗೆ ಅಡಿಷನಲ್ ಒಂದು ಪ್ರೋಗ್ರಾಮ್ ಬರುತ್ತೆ. ಟೋಟಲ್ ನಿಮಗೆ 8 to 10 ಪ್ರೋಗ್ರಾಮ್ಸು, 12 ಪ್ರೋಗ್ರಾಮ್ಸ್ ಆಪ್ಷನ್ ಬರುತ್ತೆ ನಿಮಗೆ. ಅದರಲ್ಲಿ ಅಡಿಷನಲ್ ಇನ್ನೂ ಒಂದು ಫ್ಯೂಚರ್ಸು ಆಟೋಮೆಟಿಕಲಿ ಕ್ಲೀನಿಂಗ್ ಆಪ್ಷನ್ನು. ಅದನ್ನು ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕಲಿ ಓವೆನ್ ಬಂದು 450 ಡಿಗ್ರಿ ಟೆಂಪ್ರೇಚರಲ್ಲಿ ಹೀಟಿಂಗ್ ಆಗಿ ವೇಸ್ಟೇಜ್ ಆಯಿಲ್ ಕಂಟೆಂಟ್ ಏನಿದೆಯೋ ಅದೆಲ್ಲ ಬಂದ್ಬಿಟ್ಟು ಕಂಪ್ಲೀಟ್ಲಿ ನಿಮಗೆ ಬಾಟಮಲ್ಲಿ ಬರುತ್ತೆ. ನೀವು ಜಸ್ಟ್ ನೀವು ಒಂದು ಬಟ್ಟೆ ತಗೊಂಡು ವೈಪಿಂಗ್ ಮಾಡಿಕೊಂಡ್ರೆ ಸಾಕಾಗ್ಬಿಡುತ್ತೆ. ಇದರಲ್ಲಿ ಅಂದರೆ ನಿಮಗೆ ಬಾರ್ಬಿಕ್ಯೂ ಆಪ್ಷನ್ ಬರೋಲ್ಲ, ಏರ್ ಫ್ರೈಯರ್ ಆಪ್ಷನ್ ಬರುತ್ತೆ ನಿಮಗೆ. ಸರ್ ಹಾಗೆ ಮೊದಲನೇ ಟ್ರೈಲಲ್ಲಿ ತೋರಿಸಿದ್ದು, ಸೊ ಪಾತ್ರೆ ವಾಷಿಂಗ್ ಮಾಡೋ ಮಿಷಿನು ಇದೆ ಅಂತ. ಸರ್ ಪಾತ್ರೆ ವಾಷಿಂಗ್ ಮಾಡೋದಾ, ತಗೊಂಬಂದ್ಬಿಟ್ಟು ಕಾಣ್ತಾ ಇದೆಯಲ್ಲ, ಇದ್ರೊಳಗೆ ಹಾಕ್ಬಿಡಿ ಸಾಕು ನೀವು. ನೀನು ಹಿಂಗೆ ಹೇಳಿದ್ರ ನನಗೆ ಶಾಕ್ ಆಗೋಯ್ತು, ಬಿದ್ದೋಯ್ತಾ ಕೆಳಗೆ ಅಂತ. ಸರ್ ಬಿಡಲ್ಲ ಸರ್, ವಾಷಿಂಗ್ ಮಿಷಿನ್ನ ಇದು ಸಣ್ಣದಾಗಿ ಡೋರ್ ಕೊಡೋಕ್ಕೆ. ಸರ್ ಈ ಮಾಡಲ್ ಬಂದ್ಬಿಟ್ಟು ನಿಮಗೆ ಡಿಶ್ ವಾಷರಲ್ಲಿ 3 ಮಾಡಲ್ಸ್ ಬರುತ್ತೆ ನಿಮಗೆ. ಅದೇ ಇಲ್ಲಿ ತಟ್ಟೆಗಳು ಮಡಗೋದಾ, ಪ್ಲೇಟ್ಗಳ? ಸರ್ ಇದರಲ್ಲಿ ನಿಮಗೆ ಪ್ಲೇಟ್ಸ್ ಆದರೂ ಮಡಿಗೆ, ತಟ್ಟೆನಾದ್ರೂ ಮಡಿಗೆ ಸರ್, ನಿಮ್ಮ ಇಷ್ಟ. ಇಲ್ಲ ತಪ್ಪಲೆ ತಗೊಂಬಂದು ಇಕ್ಕಿ ಸರ್, ಅದೇ ವಾಶ್ ಮಾಡಿ ತಪ್ಪಲೆನಾದ್ರೂ ತಗೊಂಬಂದು ಇಕ್ಕಿ, ಯಾವ್ದು ಬೇಕಾದ್ರೂ ಇಡಿ ನೀವು. ಈ ಮಾಡಲ್ ಅಂದರೆ ನಿಮಗೆ 2 racks ವೇರಿಯಂಟ್ ಬರುತ್ತೆ ನಿಮಗೆ. ಓಕೆ. 12 ಮತ್ತು 14, 13 ಪ್ಲೇಟ್ಸು, 3 ಥರ ಮಾಡಲ್ಸ್ ಬರುತ್ತೆ ನಿಮಗೆ. 12 ಪ್ಲೇಟ್ಸು ಮತ್ತು 14 ಪ್ಲೇಟ್ಸಲ್ಲಿ ಬಂದ್ಬಿಟ್ಟು ನಿಮಗೆ 2 racks ಆಪ್ಷನ್ ಬರುತ್ತೆ ನಿಮಗೆ. ವಿತ್ ಅಡ್ಜಸ್ಟಬಲ್ ರ್ಯಾಕ್ಸ್ ಆಪ್ಷನ್ ಕೂಡ ಇರುತ್ತೆ ನಿಮಗೆ. ನೀವು ರ್ಯಾಕ್ ಯಾವ ಥರ ಬೇಕೋ ಆ ಥರ ರ್ಯಾಕ್ ಅಡ್ಜಸ್ಟಬಲ್ಲು ಕೂಡ ಮಾಡ್ಕೋಬೋದಾಗುತ್ತೆ. ವಿತ್ ನಿಮಗೆ 6 ಪ್ರೋಗ್ರಾಮ್ಸು. 6 ಪ್ರೋಗ್ರಾಮ್ಸಲ್ಲಿ ನಿಮಗೆ ಅಪ್ ಟು ನಿಮಗೆ 70 ಡಿಗ್ರಿ ಇಂಟೆನ್ಸಿವ್ ವಾಶ್ ಇರುತ್ತೆ ನಿಮಗೆ. ಡಿಪೆಂಡ್ ಅಪ್ ಅಂದು ನೀವು ಯಾವ ಥರ ಪಾತ್ರೆ ಇಟ್ಟಿದ್ದೀರೋ, ಯಾವ ಥರ ನಿಮಗೆ ಗಲೀಜಿದೆಯೋ ಆ ಥರ ನೀವು ಕ್ಲೀನಿಂಗ್ ಪರ್ಪೋಸು ಎಷ್ಟು ಡಿಗ್ರಿ ಟೆಂಪ್ರೇಚರ್ ಬೇಕೋ ಆ ಥರ ಪ್ರೋಗ್ರಾಮ್ ಸೆಟ್ ಮಾಡ್ಕೋಬೋದಾಗುತ್ತೆ ನೀವು. ವಿತ್ ಕಂಪ್ಲೀಟ್ಲಿ ಎಲ್ಲದೂ ಕೂಡ ನಿಮಗೆ ಸ್ಟೈನ್ಲೆಸ್ ಸ್ಟೀಲ್ ಕ್ಯಾವಿಟಿ ಬರುತ್ತೆ. ಡಿಶ್ ವಾಷರಲ್ಲಿ ಯಾವುದೇ ರೀತಿ ನಿಮಗೆ ಫೈಬರ್ ಬರೋಲ್ಲ, ವಿತ್ ಸ್ಟೈನ್ಲೆಸ್ ಸ್ಟೀಲ್ ಕ್ಯಾವಿಟಿ ಬರುತ್ತೆ. ಸ್ಟೈನ್ಲೆಸ್ ಸ್ಟೀಲ್ ಅಂದರೆ ನಾರ್ಮಲ್ ಬರೋಲ್ಲ, ಇವನ್ ಮಿಂಟ್ ಕ್ವಾಲಿಟಿ ಸ್ಟೈನ್ಲೆಸ್ ಸ್ಟೀಲ್ ಅಂತಲೇ ಹೇಳ್ಬೋದು ಸರ್. ಲೈಕ್ ನಾವು 1 ರೂಪಾಯಿ ಕಾಯಿನು 2 ರೂಪಾಯಿ ಕಾಯಿನಲ್ಲಿ ಯಾವ ರೀತಿ ಇರುತ್ತೋ ಸೇಮ್ ಕ್ವಾಲಿಟಿ ನಿಮ್ಗೆ ಇದರಲ್ಲೂ ಕೂಡ ಮೇಂಟೈನ್ ಮಾಡ್ತಾರೆ. ಓಕೆ. ವಿತ್ ರಸ್ಟ್ ಪ್ರೂಫ್ ಆಪ್ಷನ್ ಇರುತ್ತೆ ಸರ್. ನಿಮಗೆ ನಾರ್ಮಲ್ ಆಗಿ ನೀವು ಒಂದು ಹ್ಯಾಂಡ್ ವಾಶಲ್ಲಿ ನೀವು ಹ್ಯಾಂಡ್ ವಾಶ್ ಮಾಡ್ತಾರೆ ಅಂದರೆ ಪಾತ್ರೆಗಳನ್ನ ಮಿನಿಮಮ್ ಅಂದ್ರೆ 60 ಲೀಟರ್ಸ್ ವಾಟರ್ ತಗೊಳುತ್ತೆ ಸರ್. ಹೌದು. ಯಾಕಂದ್ರೆ ಇಲ್ಲಿ ಫಸ್ಟೇ ನೀರಿಗೆ ಬರ ಬಂದೈತೆ ಅಂಥವ್ರಿಗೆ ನೀರಿಗೆ ಖರ್ಚು ಮಾಡೋದು ಹೆಂಗೆ ಸರ್? ಆಗಲ್ಲ. 60 ಲೀಟರ್ಸ್ ಖರ್ಚು ಮಾಡ್ತಾರೆ ಒಂದ್ಸಲಿ ವಾಷಿಂಗ್ ಮಾಡೋಕ್ಕೆ. ಅದೇ ಒಂದು ಡಿಶ್ ವಾಷರ್ ತಗೊಂಡ್ರೆ ಇವ್ರು ಟ್ಯಾಂಕರಲ್ಲಿ ಒರ್ಸ್ಕೊಂತಾರಲ್ಲ ನೀರು, 1,000-2,000 ಕೊಟ್ಟು 1 ವರ್ಷಕ್ಕೆ ಇದ್ರ ದುಡ್ಡು ಎತ್ಬಿಡ್ಬೋದು. ಹೌದಾ? 1 ವರ್ಷಕ್ಕೆ ಎತ್ಬಿಡ್ಬೋದು ಸರ್. ಅಷ್ಟು ಮಿಕ್ಕುತ್ತೆ ನೀರು, ಅಷ್ಟು ನೀರು ಮಿಕ್ಕುತ್ತೆ, ಅಷ್ಟು ದುಡ್ಡು ಉಳಿಯುತ್ತೆ ಸರ್. ಪರ್ ಅವರಿಗೆ 12 ಲೀಟ್ರ್ ವಾಟರ್ ತಗೊಳುತ್ತೆ. 1 ಅವರ್ಗೆ 1 ಅವರ್ಗೆ 12 ಲೀಟ್ರು. ಬರೀ ಅಷ್ಟೇನಾ? 12 ಲೀಟ್ರ್ ಅಷ್ಟೇ ಸರ್ ತಗೊಳೋದು. ಇನ್ನು 1 ಅವರಲ್ಲಿ ನಾವೇನೋ ಸ್ನಾನ ಮಾಡಿದ್ರು 80 ಲೀಟರ್ ನೀರು ಸ್ನಾನ ಮಾಡಿದ್ರೆ ನಾವು ಈಗ 40 ಲೀಟ್ರ್ ಇಲ್ದೇ ಸ್ನಾನದಿಂದ ಆಚೆಗೆ ಬರೋದೇ ಇಲ್ಲ. ಇನ್ನು ಪಾತ್ರೆ ಅಂದ್ರೆ ಮುಗಿತಲ್ಗೆ ಸೋಪ್ ಹಾಕಿ ಸೀಟಿ 3 ಸಲ 4 ಸಲ ಉಜ್ಜುತ್ತಿರೋದೇ ಹೆಣ್ಮಕ್ಳು ಫ್ರೀ ಇದ್ರೆ. ಯಾರು ಅಷ್ಟು ಫ್ರೀನೂ ಇಲ್ಲ, ಅರ್ಧಂಬರ್ಧ ಬೈಸ್ಕೊಳ್ಳೋದು ಯಾಕೆ ಇದು ಮಿಷಿನ್ ತಗೊಂಡ್ಬಿಟ್ರೆ ಆರಾಮಾಗಿ ಸರ್. ಫುಲ್ ಈಸಿ ಸರ್ ಇದು ಮಿಷಿನ್ ತಗೊಂಡ್ಬಿಟ್ರೆ. ಈ ಮಾಡೋ ಬಂದು 14 ಪ್ಲೇಟ್ ಸೆಟ್ಟಿಂಗ್ಸು, ನಿಮ್ಗೆ ಇದರಲ್ಲಿ 12 ಪ್ಲೇಟ್ ಸೆಟ್ಟಿಂಗ್ಸು, 13 ಪ್ಲೇಟ್ಸು. ಇದರಲ್ಲಿ ಏನಂದ್ರೆ ನಿಮಗೆ ಹೈಯರ್ ಎಂಡ್ ಮಾಡೋ ಬಂದು 13 ಪ್ಲೇಟ್ ಸೆಟ್ಟಿಂಗ್ಸು. ಹಾಗಂತೇಳಿ 14 ಪ್ಲೇಟ್ಸ್ ಹೈಯರ್ ಎಂಡ್ ಅಂತಲ್ಲ, ಎಲ್ಲ ಥರದ ಫ್ಯೂಚರ್ಸ್ ಇದರಲ್ಲೂ ಬರುತ್ತೆ. 6 ಪ್ರೋಗ್ರಾಮ್ಸ್ ಆಪ್ಷನ್ ಬರುತ್ತೆ ನಿಮಗೆ. ಇದರಲ್ಲೇ 13 ಪ್ಲೇಟ್ಸ್ ಹೋಗ್ತೀರಾ ಅಂತ ಅಂದರೆ 13 ಪ್ಲೇಟ್ಸಲ್ಲಿ ಏನೇನು ಡಿಫ್ರೆಂಟ್ ಆಗುತ್ತೆ ಅಂದರೆ 14 ಮತ್ತು 13 13 ಪ್ಲೇಟ್ಸಲ್ಲಿ ಇಲ್ಲೇನು 2 racks ನೋಡ್ತಾ ಇದ್ರೆ ಅದರಲ್ಲಿ 3 racks ಬರುತ್ತೆ. 3 racks ಬರುತ್ತೆ. 3 racks ಆಪ್ಷನ್ ಬರುತ್ತೆ. ವಾರಂಟಿ ಎಲ್ಲ ಸರ್ ವಾರಂಟಿ ಹೇಳ್ತೀನಿ ನಾನು. ಓಕೆ. ಫ್ಯೂಚರ್ಸ್ ಹೇಳ್ತೀನಿ, ವಾರಂಟಿ ಆಟೋಮೆಟಿಕಲಿ ಬರುತ್ತೆ ನಿಮಗೆ. ಅದೇ ಬಂದ್ಬಿಡುತ್ತೆ ಹೇಳ್ತಾ ಫ್ಲೋಲಿ ಒಂದೇ ಬರುತ್ತೆ ಸರ್. 2 ಇಯರ್ಸ್ ಬಂದು ನಿಮಗೆ ವಾರಂಟಿ ವೈಸಲ್ಲಿ 2 ಇಯರ್ಸ್ ಓವರ್ ಆಲ್ ಕಂಪ್ರೆನ್ಸಿವ್ ವಾರಂಟಿ ಇರುತ್ತೆ, 10 ಇಯರ್ಸ್ ಮೋಟರ್ ವಾರಂಟಿ ಇರುತ್ತೆ. 13 ಪ್ಲೇಸಲ್ಲಿ ಅಡಿಷನಲ್ ನಿಮಗೆ 3 racks ವೇರಿಯಂಟ್ ಬರುತ್ತೆ ನಿಮಗೆ. 2 ರ್ಯಾಕ್ ಅಲ್ಲ, ಅಡಿಷನಲ್ ಇನ್ನೂ 1 ರ್ಯಾಕ್ ಬರುತ್ತೆ. ಅಡಿಷನಲ್ ಇನ್ನೂ 1 ಸ್ಪ್ರೇ ಬರುತ್ತೆ ನಿಮಗೆ. ವಿತ್ BLDC ಇನ್ವರ್ಟರ್ ಮೋಟರು. ಎಲ್ಲ ಒಳಗಿನ ನಾಯ್ಸ್ ಲೆವೆಲ್ ತುಂಬ ಅಂದರೆ ತುಂಬ ಕಡಿಮೆ ಬರುತ್ತೆ ನಾಯ್ಸ್ ಲೆವೆಲ್ಲು. ಯಾಕಂದರೆ ನಾರ್ಮಲ್ ಆಗಿ ಇದರಲ್ಲಿ ಯಾವುದೇ ರೀತಿ ಮೋಟರ್ ಬರೋಲ್ಲ. ಇವನ್ನು ನೀವು ಇದರಲ್ಲಿ ನೋಡಿರ್ಬೋದು, ವಾಷಿಂಗ್ ಮಿಷಿನಲ್ಲಿ ಮೋಟರ್ ಬರುತ್ತೆ, ವೈಬ್ರೇಷನ್ ಬರುತ್ತೆ, RPM ಜಾಸ್ತಿ ಬರುತ್ತೆ. ಬಟ್ ಡಿಶ್ ವಾಷರಲ್ಲಿ ಬ್ಲೋವರ್ ಬರುತ್ತೆ. ಸೊ ಅದರಿಂದಾಗಿ ಯಾವುದೇ ರೀತಿ ವೈಬ್ರೇಷನ್ ಇರೋಲ್ಲ.
ನೀವು 13 ಪ್ಲೇಟ್ಸಲ್ಲಿ ಹೋಗ್ತೀರಾ ಅಂದರೆ ಪರ್ ಅವರು ಓನ್ಲಿ 9 ಲೀಟರ್ಸ್ ವಾಟರ್ ಮಾತ್ರ ಕನ್ಸಿಡರ್ ಮಾಡುತ್ತೆ. ಪವರ್ ಕನೆಕ್ಷನ್ನ ಲೆಸ್ ದೆನ್ 1 ಯೂನಿಟ್ 0.81 ಯೂನಿಟ್ ಮಾತ್ರ ಕನ್ಸಿಡರ್ ಮಾಡುತ್ತೆ ಸರ್. ವಾಷಿಂಗ್ ಎಲ್ಲ ಆದಮೇಲೆ ವಿತಿನ್ 2 ಮಿನಿಟ್ಸಲ್ಲಿ ಆಟೋಮೆಟಿಕಲಿ ಫುಲ್ ಡ್ರೈ ಆಗಿಬಿಡುತ್ತೆ ವಾಟರು. ನೀವು ಜಸ್ಟು ತಗೊಂಡು ಅಡುಗೆ ಮಾಡೋಕೆ ಇಕ್ಕೋದಷ್ಟೇ, ತಟ್ಟೆ ಇಕ್ಕಿದ್ರೆ ಜಸ್ಟು ತಗೊಂಡು ಊಟ ಮಾಡೋದಷ್ಟೇ. ಬಟ್ ಏನಂದ್ರೆ ಪಾತ್ರೆಗಳೆಲ್ಲ ನಿವಾಸಿಡಬೇಕಾಗುತ್ತೆ. ಡ್ರೈ ಮಾಡಿ ಸೀಟ್ ಬೇಕು ನಾವೇನೆ ಸರ್. ನಿಮಗೆ ವಿತ್ ಸ್ಟೀಮೇ ಇರೋದ್ರಿಂದ 100% ಫುಲ್ ಡ್ರೈ ಆಗುತ್ತೆ. 100% ಫುಲ್ ಡ್ರೈ ಆಗುತ್ತೆ ನಿಮಗೆ. ನೀವು ಪಾತ್ರೆಗಳನ್ನ ರಿವರ್ಸಲ್ಲಿ ಇಡಬೇಕಷ್ಟೇ. ಹಿಂಗೆ ಇಟ್ಬಿಟ್ರೆ ವಾಷಿಂಗ್ ಆಗಲ್ಲ. ಹೌದು, ಅಲ್ಲೇ ಇರುತ್ತೆ. ಆಮೇಲೆ ಸುಮ್ಮನೆ ಬೈಕಂತ ಆಮೇಲೆ ಕೊಟ್ಟೋರ್ದ ಬೈಕಂತೀರಾ, ಬಟ್ ತಪ್ಪು ನಿಮ್ಮದು. ಹಿಂಗಿಟ್ರೆ ಅದೇ ವಾಷಿಂಗ್ ಆಗಿರೋದು ಅಷ್ಟೇ. ಡಿಶ್ ವಾಷರ್ಗೆ ಏನಂದರೆ ಸಾಲ್ಟು ಮತ್ತು ಲಿಕ್ವಿಡ್. ಇವಾಗ ಡಿಶ್ ವಾಷರ್ಗೆ ಇನ್ಸೈಡ್ ಅಂತ ಬರುತ್ತೆ ಮತ್ತು ಸಾಲ್ಟ್ ಬರುತ್ತೆ. ಇವಾಗ ಡಿಶ್ ವಾಷರ್ಗೆ ಸಾಲ್ಟ್ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ, ಇವಾಗ ನಮಗೆ ವಾಟರಿಗೆ ಹಾರ್ಡ್ನೆಸ್ ವಾಟರ್ ನೀವೇ ನೋಡಿರ್ತೀರ, ಅದರಲ್ಲಿ ವಾಷಿಂಗ್ ಮಾಡಿದ್ರೆ ಒಂಥರ ವೈಟ್ ಪ್ಯಾಚಸ್ ಬಂದ್ಬಿಡುತ್ತೆ. ಬಟ್ ನಾವು ಸಾಲ್ಟ್ ಯೂಸ್ ಮಾಡೋದ್ರಿಂದ ಆಟೋಮೆಟಿಕಲಿ ನಿಮ್ಗೆ ಯಾವುದೇ ರೀತಿ ವೈಟ್ ಪ್ಯಾಚಸ್ ಬರೋಲ್ಲ. ಹೆಂಗ್ ಮಾಡೋದು ಸೊ ಆಯಿಲ್ ಕಂಟೆಂಟ್ ಎಲ್ಲ ನಿಮಗೆ ಡಿಪೆಂಡ್ ಅಪ್ ಪ್ರೋಗ್ರಾಮು. ಯಾಕಂದರೆ ನಿಮಗೆ ಡಿಶ್ ವಾಷರಲ್ಲಿ ನಿಮಗೆ ಅಪ್ ಟು 70 ಡಿಗ್ರಿ ಹಾಟ್ ವಾಟರ್ ಬರುತ್ತೆ. ನಾವು ನಾರ್ಮಲ್ ಆಗಿ 30 ಡಿಗ್ರಿ ಕೈ ಇಕ್ಕಕ್ಕೆ ಎದುರುಕಂತೀವಿ. ಇನ್ನು 70 ಡಿಗ್ರಿ ಕೇಳಬೇಕಾ ಸರ್? ಇದು ಡಿಶ್ ವಾಷರ್ ಸಾಲ್ಟ್ ಬರುತ್ತೆ ನಿಮಗೆ ವಿತ್ ರಿನ್ಸ್ಯಾಡು. ನಿಮ್ಗೆ ಇಲ್ಲಿ ಎಕ್ಸ್ಟ್ರಾ ನಿಮಗೆ ಪೌಡರ್ ಆಗಿರ್ಬೋದು ಇಲ್ಲ ರಿನ್ಸ್ಯಾಡ್ ಬರುತ್ತೆ. ರಿನ್ಸ್ಯಾಡ್ ಹಾಕೊಂಡ್ರೆ ಆಟೋಮೆಟಿಕಲಿ ನಿಮಗೆ ವಾಷಿಂಗ್ ಆಗುತ್ತೆ. ನಿಮಗೆ ಈ ಒಂದು ಪರ್ಫೆಕ್ಟ್ ವಾಷಿಂಗ್ ಬರುತ್ತೆ ವಿತ್ ಫಿಲ್ಟರ್ಸು ಅಷ್ಟೇ ನಿಮಗೆ ಕ್ಲೀನಿಂಗ್ ಪರ್ಪಸ್ ಎಲ್ಲ ಈಸಿಲಿ ಇರುತ್ತೆ. ಜಸ್ಟ್ ನೀವು ಇದರಲ್ಲಿ ಏನಂದರೆ ವಿತ್ ಆಟೋ ಟಪ್ ಕ್ಲೀನಿಂಗ್ ಆಪ್ಷನ್ ಬರುತ್ತೆ. ನೀವು ಜಸ್ಟ್ ರಿಮೂವ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಸಾಕು. ವಿತ್ 8 ಪ್ರೋಗ್ರಾಮ್ಸ್ ಬರುತ್ತೆ ನಿಮಗೆ 13 ಪ್ಲೇಟ್ಸಲ್ಲಿ. 8 ಪ್ರೋಗ್ರಾಮ್ಸಲ್ಲೂ ಡಿಪೆಂಡ್ ಅಪ್ ದಿ ಪ್ರೋಗ್ರಾಮ್. ಸ್ಟೀಮ್ ವಾಶು, ಸ್ಟೀಮ್ ಡ್ರೈ ಆಪ್ಷನ್ನು. ಪ್ರೈಸಿಂಗಲ್ಲಿ ಹೇಳಿದ್ನಲ್ಲ ಸರ್, ಮಾರ್ಕೆಟ್ ಪ್ರೈಸ್ಗಿಂತ ತುಂಬ ಕಡಿಮೆ ಇದೆ ನಮ್ಮಲ್ಲಿ ಮಾತ್ರ. ಎಲ್ಲ ಕಡೆನೂ ಅಲ್ಲ, ನಮ್ಮಲ್ಲಿ ಮಾತ್ರ. ಸೊ ಗುರುಗಳೇ, ಅಣ್ಣ ಅಂತ ಇದೆ, ಈ ಸಲ ಅಕ್ಕ ಅನ್ಬೇಕು. ಯಾಕಂದ್ರೆ ಅಕ್ಕರಿಗೆ ಬೇಕಾದಂಥದ್ದು ಮಾತ್ರ ಒಂದು ಕಿಚನ್ ಆಕ್ಸೆಸರೀಸ್ ತೋರಿಸಿದ್ದೀನಿ. ಅಣ್ಣ ಬೇಜಾರು ಮಾಡ್ಕೋಬೇಡ, ನಿನ್ನ ವಿಡಿಯೋನೇ ಜಾಸ್ತಿ ಮಾಡ್ತಾನೆ ಇರ್ತೀನಿ ನಾನು ಯಾವಾಗ್ಲೂ. ಸೊ ಅಕ್ಕ, ಈಗ ನಿಮಗೆ ಯಾವುದು ಒಂದು ಸ್ಟವ್ ಇಷ್ಟ ಆಗಿದೆ ಕಮೆಂಟ್ಸಲ್ಲಿ ತಿಳಿಸಿ, ನೋಡೋಣ ಎಷ್ಟು ಜನಕ್ಕೆ ಏನೇನು ಇಷ್ಟ ಆಗಿದೆ ಅಂತ. ಆ್ಯಂಡ್ ಇದ್ರ ಜೊತೆಲಿ ನಿಮ್ಗೆ ಏನಾದರೂ ಇದು ಪರ್ಟಿಕ್ಯುಲರ್ ಆಗಿ ಬೇಕು ಅಂತಂದ್ರೆ ಹೋಮ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ ಅಂತ ಹೇಳಿದ್ದಾರೆ. ಕ್ಯಾಶ್ ಆನ್ ಡೆಲಿವರಿ ಕೂಡ ಸರ್, ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಕೂಡ ಏನು ತಲೆ ಕೆಡ್ಸ್ಕೊಳಂಗಿಲ್ಲ. ಸ್ಕ್ರೀನ್ ಮೇಲೆ ಕಾಂತಾರೋ ನಂಬರ್ಗೆ ಕಾಲ್ ಮಾಡಿ, ಇಲ್ಲಾಂದ್ರೆ ಒಂದ್ಸಲ ವಿಸಿಟ್ ಮಾಡಬೇಕು ಅಂದ್ರೆ ಇವ್ರದ್ದು ಒಂದೇ ಬ್ರಾಂಚ್ ಅಲ್ಲ, ತುಂಬಾ ಬ್ರಾಂಚ್ ಇದೆ. ಸರ್ ಬ್ರಾಂಚ್ ಎಲ್ಲ ಇದೆ ಹೇಳಿ ಸರ್? ನಮ್ದು ಟೋಟಲ್ ಬಂದು 4 ಬ್ರಾಂಚ್ ಬರುತ್ತೆ. ಓಕೆ, ಇದು ಬಂದ್ಬಿಟ್ಟು ನಮ್ದು ಅಂದ್ರಳ್ಳಿ ಬ್ರಾಂಚ್ ಬಂದ್ಬಿಟ್ಟು ಓನ್ಲಿ ಕ್ರಾಂಪ್ಟನ್ ಎಕ್ಸ್ಕ್ಲೂಸಿವ್ ಶಾಪ್. ಇದು ಬಿಟ್ಟು ನೆಕ್ಸ್ಟ್ ಕೋರಮಂಗಲ ಬರುತ್ತೆ, ಮಲ್ಟಿ ಬ್ರಾಂಡ್ ಔಟ್ಲೆಟ್. ನೆಕ್ಸ್ಟ್ ಬಂದ್ಬಿಟ್ಟು ಕೆಂಗೇರಿ ಬರುತ್ತೆ, ಮಲ್ಟಿ ಬ್ರಾಂಡ್ ಔಟ್ಲೆಟ್. ಅದು ಬಿಟ್ಟು ನೆಕ್ಸ್ಟ್ ಹತ್ತಿವೆಲೆ ಬರುತ್ತೆ. ಹತ್ತಿವೆಲೆ ಕೂಡ ನಿಮಗೆ ಮಲ್ಟಿ ಬ್ರಾಂಡ್ ಔಟ್ಲೆಟ್ ಬರುತ್ತೆ. ಓಕೆ, ಸೊ ಇವೆಲ್ಲ ಬ್ರಾಂಚಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮ್ಯಾಪ್ ಲಿಂಕ್ ನ ಹಾಕಿರ್ತೀನಿ. ಅಂಡ್ ಪರ್ಟಿಕ್ಯುಲರ್ ಗೆ ಆ ಬ್ರಾಂಚ್ ಕಾಂಟ್ಯಾಕ್ಟ್ ನಂಬರ್ ಕೆಳಗೆ ಹಾಕಿರ್ತೀನಿ. ಸೊ ಇವ್ರು ಬಂದು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಸೊ ಈ ಒಂದು ಫಿಗರ್ ನ ನೋಡಬೇಕು, ಫೇಸ್ ನ ನೋಡಬೇಕು, ಇವ್ರ ಜೊತೆ ಒಂದು ಕಮ್ಯುನಿಕೇಶನ್ ಮಾಡಿ ಇಲ್ಲಿರೋ ತಗೋಬೇಕು. ಯಾಕಂದ್ರೆ ಇಲ್ಲಿ ನೋಡ್ತಾರೆ ಇವ್ರು ಚೆನ್ನಾಗಿ ನಮ್ಮ ನೋಡಿದ್ರೆ ಏನ್ ಬಂತು ಸರ್, ನಿಮ್ಗೆ ಇಷ್ಟವಾಗಿರೋ ತೋರಿಸ್ತೀನಿ ಬನ್ನಿ ಸರ್. ಅಲ್ಲ, ಇಷ್ಟವಾಗಿರೋ ಇರಲಿ, ಅಡುಗೆ ಮಾಡಕ್ ಮೊದಲೇನೆ ಫೀಚರ್ ನ ತೋರಿಸಿದ್ರು ಗೊತ್ತಾ, ಈ ಕಾರ್ನರಿಂದ ಈ ಕಾರ್ನರ್ ಗಂಟೆ ಏನೇನು ಇರ್ತಬಿಟ್ಟು A to Z ಫೀಚರ್ ನ ಹೇಳ್ಬಿಟ್ಟಿದ್ದಾರೆ. ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡಿರ್ಬೋದು, ಬಟ್ ಫೀಚರ್ನ ಪೂರ್ತಿಯಾಗಿ ತಿಳಿಸಿದಾರಲ್ಲ, ಸೊ ಹಾಗಾಗಿ ಹೇಳ್ತಿರೋದು. ಸೊ ಇವಾಗ ನಿಮ್ಮ ಒಂದು ಪರ್ಟಿಕ್ಯುಲರ್ ಆಗಿ ಇಲ್ಲಿ ತಗೊಳ್ಳೋದ್ರಿಂದ ಒಂದು ಬೆಸ್ಟ್ ಆಫರ್ ಹೇಳಿದಿರಾ, ಪ್ರೈಸ್ ಹೇಳಿದಿರಾ, ನಮ್ಮ ಚಾನಲ್ ನಿಮ್ಮದು ಗಿಫ್ಟ್ ಇದೆ. ಸೊ ಎಲ್ಲ ಹೇಳಿದ್ರೆ ಇನ್ನೇನು ಹೇಳ್ಬೇಕು ಹೇಳಿ. ಸೊ ಎಷ್ಟು ವರ್ಷದಿಂದ ಇದೆ ನಿಮ್ದು ಒಂದು ಇದು? ಎಷ್ಟು ವರ್ಷದಿಂದ ಸ್ಟಾರ್ಟ್ ಆಗಿ ನಿಮ್ ಕಂಪನಿ? ನಮ್ದು 14 ಇಯರ್ಸ್ ಇಂದ ಇದೆ. 14 ಇಯರ್ಸ್ ಇಂದ ಇದೆ ನಮ್ದು. ಇಲ್ಲಿ ಬಂದ್ಬಿಟ್ಟು ಶಾಪ್ ಓಪನ್ ಮಾಡಿ, ಇದು ಬಂದ್ಬಿಟ್ಟು ನಮ್ದು ನ್ಯೂ ಸ್ಟೋರು ಕ್ರಾಂಪ್ಟನ್ ಔಟ್ಲೆಟ್ 1 ಇಯರ್ ಆಗಿದೆ ಸರ್. ನಾವು ಇಲ್ಲಿಂದ ನಮ್ದು ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆನೂ ನಮ್ದು ಸಪ್ಲೈ ಕೂಡ ಇದೆ. ಈ ಒಂದು ನಮ್ಗೆ ಔಟ್ ಆಫ್ ಬೆಂಗಳೂರು ಬಂದು ಚಾರ್ಜಸ್ ಮಾಡ್ತೀವಿ. ಡೆಲಿವರಿ ಚಾರ್ಜಸ್ ಏನಿದೆ ಕಸ್ಟಮರ್ ಪೇ ಮಾಡಬೇಕು. ಅದರಲ್ಲಿ ಬೆಸ್ಟ್ ಪ್ರೈಸಿಂಗ್ ಕೊಟ್ಟಿರ್ತೀವಿ, ಬಟ್ ಡೆಲಿವರಿ ಚಾರ್ಜಸ್ ಮಾತ್ರ ಅವ್ರು ಪೇ ಮಾಡ್ಕೋಬೇಕಾಗುತ್ತೆ. ವಿತ್ ಇನ್ ಬ್ಯಾಂಗ್ಳೂರ್ ಬಂದ್ಬಿಟ್ಟು ಕ್ಯಾಶ್ ಆನ್ ಡೆಲಿವರಿ ಸಿಗುತ್ತೆ, ವಿತ್ ಬೆಸ್ಟ್ ಪ್ರೈಸಿಂಗ್ ಸಿಗುತ್ತೆ, ವಿತ್ ಫ್ರೀ ಇನ್ಸ್ಟಾಲೇಷನ್ ಸಿಗುತ್ತೆ ನಿಮಗೆ. ವಿತ್ ಇವತ್ತಿನ ಈ ಮಂತ್ ಆಫರಲ್ಲಿ ವಿತ್ ಬೆಸ್ಟ್ ಗಿಫ್ಟ್ ಕೂಡ ಸಿಗುತ್ತೆ. ಅಡಿಷನಲ್ ನಿಮ್ಮ ಚಾನಲಿಂದ ಬಂದವರಿಗೆ ಇನ್ನೂ ಅಡಿಷನಲ್ ಡಿಸ್ಕೌಂಟು ಕೂಡ ಇದೆ ಸರ್. ಇನ್ನೇನು ಬೇಕು ಗುರುಗಳೇ? ಸೊ ಅಕ್ಕ ನೋಡಿದ್ರಲ್ಲ, ಇವಾಗ ನಾನು ಮೊದಲೇ ಹೇಳ್ದಂಗೆ ಕಿಚನ್ ಲವರ್ಸು ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ನಿಮ್ಮ ಗ್ರೂಪ್ಗಳಿಗೆ ಶೇರ್ ಮಾಡಿಬಿಡು ಈ ವಿಡಿಯೋನ. ತುಂಬಾ ಯೂಸ್ ಆಗ್ಬಿಡುತ್ತೆ ಅವ್ರಿಗೆ. ಯಾಕೆಂದರೆ ಒಂದು ಕಿಚನ್ನ ದೇವಸ್ಥಾನ ಥರ ಇಟ್ಕೋಬೋದು. ಮೌತ್ ಪಬ್ಲಿಸಿಟಿ ಅಂತ ಏನಿರುತ್ತೋ ಅದು ನಿಮ್ಗೆ ಆಗಬೇಕು, ನಿಮ್ಮ ಫ್ಯಾಮಿಲಿಗೆ ಆಗಬೇಕು ಅಂದರೆ ನಿಮ್ಮ ಮನೆಯವ್ರಲ್ಲಿ ನೋಡ್ಬಿಟ್ಟು ಬೇರೆಯವರು ಆ ಥರ ಪಬ್ಲಿಸಿಟಿ ಮಾಡಬೇಕು. ಅವ್ರ ಮನೆ ಸಕ್ಕತ್ತಾಗಿದೆ ಕಣೆ, ಕಿಚನ್ ಹೆಂಗಿದೆ ಗೊತ್ತಾ, ಹಿಂಗೆಲ್ಲ ಹೇಳ್ಬೇಕಾ? ಸೊ ಬಂದು ತಗೊಳ್ಳಿ, ಯಾಕೆ ತಡ ಮಾಡ್ತೀರಾ? ಸೊ ಥ್ಯಾಂಕ್ ಯು ಸೊ ಮಚ್ ಸರ್. ಮತ್ತೆ ನೆಕ್ಸ್ಟ್ ವಿಡಿಯೋ ಇದೇ ತರ ಸಿಗೋಣ ಸರ್. ನಿಮ್ಮ ಹೆಸರು ಬಿಡಿ, ಹೆಸರು ಹೇಳಿಲ್ಲ ಸರ್. ಅರುಣ್ ಅಂತ. ಅವಾಗಲೇ ಎಲ್ಲ ಉದ್ದಕ್ಕೆ ಮಾತಾಡ್ಬಿಟ್ಟು ಹೆಸರು ಹೇಳಲ್ಲ ಸರ್, ಅಂದ್ಬಿಟ್ರೆ ಆಮೇಲೆ ಕಷ್ಟ. ಇವರು ಇಲ್ಲ ಸರ್, ಅರುಣ್ ಅಂತ ಹೇಳಿ ನನ್ನ ನೇಮು. ಓಕೆ, ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಏನೇ ಇದ್ರು ಕಾಲ್ ಮಾಡಿ, ಯಾವುದೇ ಸಮಯದಲ್ಲೂ. ವಿತ್ ನಮ್ಗೆ ಏನೇ ಶಾಪ್ ಓಪನಿಂಗ್ ಟೈಮ್ ಎಲ್ಲ ಸರ್ 10 to 9 ಇರುತ್ತೆ. 10 to 9. ಓಕೆ, ಯಾವತ್ತು ವೀಕ್ ಆಫ್ ಇರುತ್ತೆ ಸರ್? ವೀಕ್ ಆಫ್ ಅಂತ ಹೇಳಿ ನಮ್ಮ ಸ್ಟೋರ್ ಕ್ಲೋಸಿಂಗೇ ಇಲ್ಲ ಸರ್. ಕ್ಲೋಸಿಂಗೇ ಇಲ್ಲ ಬಿಡಿ. ನಾವು ಯಾಕೆ ಟೈಮ್ ವೇಸ್ಟ್ ಮಾಡೋದು? ಬನ್ನಿ, ಒಂದು ಕಾಲ್ ಮಾಡಿ, ಇಲ್ಲ ಒಂದ್ಸಲ ವಿಸಿಟ್ ಮಾಡಿ ಬ್ರಾಂಚಸ್ಗಳಿಗೆ, ನಿಮಗೆ ಗೊತ್ತಾಗುತ್ತೆ. ಈ ಕ್ವಾಲಿಟಿ ಎಲ್ಲ ಪ್ರೀಮಿಯಂ ಕ್ವಾಲಿಟಿ. ಸೊ ನಿಮ್ಗೆ ಇದೆಲ್ಲ ವ್ಯಾರಂಟಿ ಸಿಗುವಂಥದ್ದು ಎಲ್ಲ ತೋರಿಸಿದ್ದೀನಿ. ಬರೀ ಕ್ವಾಲಿಟಿ ಅಲ್ಲ, ಪ್ರೈಸಿಂಗು ಹಾಗೆ ಇದೆ.
ಪ್ರೈಸಿಂಗ್ ಎಲ್ಲ ಶಾಕ್ ಆಗಿಬಿಡ್ತಾರೆ ಕೇಳಿದ್ರೆ, ಯಾಕೆಂದರೆ ಒಂದೊಂದು ಇವಾಗ ಹೇಳಿದ್ರೆ ಇವರು ಡೀಲರ್ಗೆಲ್ಲ ಸಪ್ಲೈ ಮಾಡ್ತಾರಲ್ಲ, ಸೊ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಮಾಡುತ್ತೆ ಅಂತ ಹೇಳ್ತಾ ಇಲ್ಲ ಪ್ರೈಸು. ಸೊ ನೀವು ಕಾಲ್ ಮಾಡಿ ಆನ್ಲೈನಲ್ಲಿ ಚೆಕ್ ಮಾಡ್ಕೊಳ್ಳಿ ಯಾವ್ದು ಬೇಕು ಅಂತ. ಅವ್ರು ಫೋಟೋ ಕಳಿಸಿ, ಇಲ್ಲಾಂದರೆ ಇವರೇ ಫೋಟೋ ಕಳಿಸ್ತಾರೆ. ಅದು ಪ್ರೈಸ್ನ ಚೆಕ್ ಮಾಡಿಕೊಂಡು ಇವ್ರು ಕೇಳೋ ಪ್ರೈಸ್ನ ಕೇಳಿ ಶಾಕ್ ಆಗಿಬಿಡಿ, ಬಂದು ತಗೊಳ್ಳಿ, ಗೊತ್ತಾಯ್ತು ನಿಮಗೆ.